Hello, everybody. I'm Sakshi. I'm currently a BTech student at Triple ITS. So today we'll be starting with a new chapter in mathematics, that is sets. So ಇವಾಗ ನಮ್ಗೆಲ್ಲಾರ್ಗೂ ಗೊತ್ತು ಸೆಟ್ಸ್ ಅಂದ್ರೆ ಇಟ್ ಇಸ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಂದ್ರೆ ತುಂಬಾ ಇದಿರತ್ತಲ್ವಾ, ಅಂದ್ರೆ ಬೇರೆ ಬೇರೆ ಆಬ್ಜೆಕ್ಟ್ಸ್ ಒಟ್ಟಿಗೆ ಮಾಡೋದನ್ನ ಡಿಪೆಂಡಿಂಗ್ ಆನ್ ದಟ್ ಫೀಚರ್ಸ್, ಕಾಮನ್ ಏನಾದ್ರೂ ಫೀಚರ್ಸ್ ಇದ್ರೆ ಅದನ್ನ ಒಟ್ಟಿಗೆ ಹಾಕೋದನ್ನ ನಾವು ಒಂಥರ ಸೆಟ್ ತರ ಮಾಡ್ಕೊಂಡು ಇಟ್ಕೋತೀವಿ. ಸೊ ದಟ್ ಇಸ್ ಸೆಟ್. ಇವಾಗ ನಮ್ಗೆ ಆಡ್ ನಂಬರ್ ಸೆಟ್ ಇರತ್ತೆ, ಈವನ್ ನಂಬರ್ ಸೆಟ್ ಇರತ್ತೆ, ನ್ಯಾಚುರಲ್ ನಂಬರ್ ಸೆಟ್ ಇರತ್ತೆ. ಓಕೆನಾ? ಸೊ ಇವಾಗ ಆಡ್ ನಂಬರ್ ಆಫ್ ಸೆಟ್ಸ್ ವಿಚ್ ಆರ್ ಲೆಸ್ ದ್ಯಾನ್, ಇವಾಗ ಸೆಟ್ಸ್ ಅಲ್ಲೂ ಕೂಡ ನಾವು ಕ್ಲಾಸಿಫೈ ಆರ್ ಗ್ರೂಪ್ ಮಾಡೋವಾಗ ನಮಗೆ ಏನಾದ್ರೂ ಒಂದ್ ಕನ್ಸ್ಟ್ರೇಂಟ್ ತಗೋತೀವಿ. ಓಕೆ, ಸೊ ಇವಾಗ ಈ ಕನ್ಸ್ಟ್ರೇಂಟ್ ಏನು? ಆಡ್ ನಂಬರ್, ಆಡ್ ನ್ಯಾಚುರಲ್ ನಂಬರ್, ಲೆಸ್ ದ್ಯಾನ್ ಏನಾದ್ರೂ ನಂಬರ್ ಇರತ್ತೆ. ಸೊ ಆ ತರ ನಾವು ಕನ್ಸ್ಟ್ರೇಂಟ್ಸ್ ತಗೊಂಡು ಮಾಡ್ತೀವಿ. ಇವಾಗ ನೋಡಿ, ರಿವರ್ಸ್ ಆಫ್ ಇಂಡಿಯಾ, ವೊವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, ಆಮೇಲೆ ವೇರಿಯಸ್ ಕೈಂಡ್ಸ್ ಆಫ್ ಟ್ರಯಾಂಗಲ್ಸ್, ಅದೆಲ್ಲ ಸೆಟ್ ಗೆ ಬರುತ್ತೆ. ಓಕೆ, ಸೊ ಸೆಟ್ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಓಕೆನಾ? ಸೊ ಇವಾಗ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅನ್ನ ನಾವು ಸೆಟ್ ಅಂತ ಹೇಳ್ತೀವಿ. ಸೊ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಇಸ್ ಕಾಲ್ಡ್ ಅ ಸೆಟ್. ಇವಾಗ ಸೆಟ್ ಅಲ್ಲಿ ಬಂದಾಗ, ಈ ಸೆಟ್ ಅಲ್ಲಿ ನ್ಯಾಚುರಲ್ ನಂಬರ್ ಸೆಟ್ ನ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಯೂಶಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನಂಬರ್ ಸೆಟ್ಸ್ ನ ಯೂಶಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನ್ಯಾಚುರಲ್ ನಂಬರ್ ಗೆ ಬಿಗ್ಯಾನ್, ಇಂಟಿಜರ್ಸ್ ಗೆ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಝೆಡ್, ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಝೆಡ್ ಪ್ಲಸ್ ಬರುತ್ತೆ, ಸೆಟ್ ಆಫ್ ನೆಗೆಟಿವ್ ಇಂಟಿಜರ್ಸ್ ಝೆಡ್ ಮೈನಸ್ ಆಗುತ್ತೆ. ಕ್ಯೂ ಪ್ಲಸ್ ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್, ಕ್ಯೂ ಮೈನಸ್ ಅಂದ್ರೆ ಸೆಟ್ ಆಫ್ ನೆಗೆಟಿವ್ ರ್ಯಾಷನಲ್ ನಂಬರ್ಸ್, ಆರ್ ಪ್ಲಸ್ ಸೆಟ್ ಆಫ್ ರಿಯಲ್ ನಂಬರ್ಸ್, ಆರ್ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್. ಇವಾಗ ರಿಯಲ್ ನಂಬರ್ಸ್ ಅನ್ನೋದು ಬಿಗ್ ಪಾರ್ಟ್. ರಿಯಲ್ ನಂಬರ್ಸ್ ಅಲ್ಲಿ ಬರೋದು ಪುನಃ ಹೋಲ್ ನಂಬರ್ಸ್ ಬರುತ್ತೆ. ಇದು ರಿಯಲ್ ನಂಬರ್ಸ್ ಅಲ್ಲಿ ಇದು ಹೋಲ್ ನಂಬರ್ಸ್ ಒಳಗಡೆ ನಮ್ಗೆ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಝೀರೋ ಇರೋದಿಲ್ಲ, ಹೋಲ್ ನಂಬರ್ಸ್ ಅಲ್ಲಿ ಝೀರೋ ಕೂಡ ಬರುತ್ತೆ. ರಿಯಲ್ ನಂಬರ್ಸ್ ಅಲ್ಲಿ ನಾವು ಇಂಟಿಜರ್ಸ್ ತಗೋತೀವಿ, ಅಂದ್ರೆ ಮೈನಸ್ ಪ್ಲಸ್ ಅದು ತಗೋತೀವಿ, ಪ್ಲಸ್ ರ್ಯಾಷನಲ್ ನಂಬರ್ಸ್ ತಗೋತೀವಿ. ರ್ಯಾಷನಲ್ ನಂಬರ್ ಅಂದ್ರೆ ಪಿ ಬೈ ಕ್ಯೂ ಅನ್ನೋದು, ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ. ಸೊ ಅದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ. ಸೊ ನಾನು ಹೇಳಿದಂಗೆ ಸೆಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ನಾವು ಹೇಳ್ಬೋದು ಸೆಟ್ಸ್ ಗೆ. ಓಕೆನಾ? ಸರಿ, ಇವಾಗ ಸೆಟ್ಸ್ ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ನಮ್ಗೆ ವೇರಿಡ್ ಮೆಥಡ್ಸ್ ಇರುತ್ತೆ. ಸೊ ಇವಾಗ ನಾವು ಟೂ ಡಿಫ್ರೆಂಟ್ ಮೆಥಡ್ಸ್ ನ ಆರ್ ಟೂ ಮೇಜರ್ ಮೆಥಡ್ಸ್ ನ ನಾವು ಇಲ್ಲಿ ಕಲಿಯೋಣ. ಸೊ ದ ಫಸ್ಟ್ ಮೆಥಡ್ ವಿಲ್ ಬಿ ಸೆಟ್ ಬಿಲ್ಡರ್ ಫಾರ್ಮ್ ಅಂಡ್ ಆಲ್ಸೋ ವಿ ಹ್ಯಾವ್ ರೋಸ್ಟರ್ ಫಾರ್ಮ್. ಓಕೆನಾ? ಸೊ ಸೆಟ್ ಬಿಲ್ಡರ್ ಫಾರ್ಮ್ ಒಂದ್ ಬರುತ್ತೆ, ಇನ್ನೊಂದು ರೋಸ್ಟರ್ ಫಾರ್ಮ್ ಬರುತ್ತೆ. ಸೊ ನಾವು ರೋಸ್ಟರ್ ಫಾರ್ಮ್ ಅಂದ್ರೆ ಏನು? ನಾರ್ಮಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡೋ ತರ, ಅಂದ್ರೆ ಸೆಟ್ ನಾವ್ ಗೊತ್ತು ಹಿಂಗ್ ರೆಪ್ರೆಸೆಂಟ್ ಮಾಡ್ತೀವಲ್ವಾ. ಸೊ 1, 2, 3, 4. ಓಕೆನಾ? ಸೊ ಅದನ್ನ ನಾವು ರೆಪ್ರೆಸೆಂಟ್ ಮಾಡೋದು ಅದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ, ರೋಸ್ಟರ್ ಫಾರ್ಮ್. ಇದು ಜಸ್ಟ್ ನಾರ್ಮಲ್ ರೆಪ್ರೆಸೆಂಟೇಷನ್, ದಟ್ ಇಸ್ ಟ್ಯಾಬ್ಯುಲರ್ ಫಾರ್ಮ್ ರೆಪ್ರೆಸೆಂಟೇಷನ್ ಅಲ್ಲಿ ಮಾಡೋದನ್ನ ನಾವು ರೋಸ್ಟರ್ ಫಾರ್ಮ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ಸೊ ರೋಸ್ಟರ್ ಫಾರ್ಮ್ in order in which elements are listed in immaterial form. ಸೊ ಇದನ್ನ ನಾವು ರೋಸ್ಟರ್ ಮೆಥಡ್ ಆರ್ ಟ್ಯಾಬ್ಯುಲರ್ ಮೆಥಡ್ ಅಂತ ಹೇಳ್ತೀವಿ. ಹಂಗೇನೆ ಸೆಟ್ ಆಫ್ ವೊವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ ಹೆಂಗ್ ರೆಪ್ರೆಸೆಂಟ್ ಮಾಡೋದು? ಎ, ಇ, ಐ, ಓ, ಯು ಅಂತ ಮಾಡ್ತೀವಿ. ಕರೆಕ್ಟಾ? ಸೊ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಏನ್ ಮಾಡ್ತೀವಿ? 1, 2, 3, 4, ಡಾಟ್ 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 ಇನ್ಫಿನಿಟಿ ತನಕ ಹೋಗುತ್ತೆ. ಅದು ನಮ್ಗೆ ಬಂದ್ಬಿಟ್ಟು ಏನ್ ಬರುತ್ತೆ? ಅದು ಸೆಟ್ ಅಲ್ಲಿ ಮಾಡ್ತೀವಿ. ಓಕೆನಾ? ಸೊ ನಾವು ಇವಾಗ ನೆಕ್ಸ್ಟ್ ಮಾಡೋದು ಹೆಂಗಿರುತ್ತೆ? ರೆಪ್ರೆಸೆಂಟೆಡ್ ಬೈ ಈ ತರ ಬರುತ್ತೆ. ಅಂಡ್ ಡಾಟ್ ಡಾಟ್ ಯಾಕೆ ಹಾಕ್ತಿವಿ? ಇಫ್ ಇಟ್ ಕಂಟಿನ್ಯೂಸ್ ಇಂಡೆಫಿನೆಟ್ಲಿ, ನಮಗ್ ಗೊತ್ತಿಲ್ಲ ಇದು ಎಲ್ಲಿ ಎಂಡ್ ಆಗುತ್ತೆ ಗೊತ್ತಿಲ್ಲ ಅನ್ನೋದ್ರಿಂದ ನಾವೇನ್ ಮಾಡ್ತೀವಿ, ಇಲ್ಲಿ ಇಂಡೆಫಿನೆಟ್ ಆಗಿ ಅದು ಕಂಟಿನ್ಯೂ ಆಗುತ್ತೆ. ಸೊ ಆ ವಿಷಯದಲ್ಲಿ ಅದು ಹೋಗುತ್ತೆ. ಸರಿನಾ? ಸೊ ಇವಾಗ ಅದನ್ನೇ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂದಾಗ ಹೆಂಗ್ ಮಾಡ್ತೀವಿ? ಸೊ ಇವಾಗ ನಮ್ಗೆ ಸೆಟ್ ಬಿಲ್ಡರ್ ಫಾರ್ಮ್ ಬೇಕು, ಕರೆಕ್ಟ್ ಅಲ್ವಾ? ನಮಗ್ ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ ಬೇಕು ಅಂದ್ರೆ ಏನ್ ಮಾಡ್ತೀವಿ? ಓಕೆ, ಸೊ ಸೆಟ್ ಬಿಲ್ಡರ್ ಫಾರ್ಮ್ ಬೇಕು ಅಂದಾಗ ನಾವು ಅದನ್ನ x⁻² ಅನ್ನೋ ತರ ಬರಿತೀವಿ. ಸೊ ಇಲ್ಲಿ x⁻² x ಗ್ರೇಟರ್ ದನ್ 5 ಅಂದ್ರೆ ಹೆಂಗ್ ಬರುತ್ತದು? ಆರ್ x ಲೆಸ್ ದನ್ 5 ತಗೊಳ್ಳೋಣ ಇವಾಗ. ದಟ್ ಈಸ್ x ಬಿಲಾಂಗ್ಸ್ ಟು ಅ ನ್ಯಾಚುರಲ್ ನಂಬರ್ ಅಂಡ್ ಆಲ್ಸೋ x ಇಸ್ 5 ಅಂದ್ರೆ ಇಟ್ ಇಸ್ 1, 2, 3, 4. ಓಕೆನಾ? x ಇಸ್ ಲೆಸ್ ದನ್ 5, x ಇಸ್ ಲೆಸ್ ದನ್ ಈಕ್ವಲ್ ಟು 5, ಲೆಸ್ ದನ್ ಈಕ್ವಲ್ ಟು ಸಿಂಬಲ್ ಇದ್ದಾಗ ಇಲ್ಲಿ 5 ಕೂಡ ಆಡ್ ಆಗುತ್ತೆ. ಸೊ ಇದು ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ನಾವು ನೋಡ್ತೀವಿ.
ಓಕೆನಾ. ಸೊ ದಿಸ್ ಸಿಂಬಲ್, ಈ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ತುಂಬಾ ಇಂಪಾರ್ಟೆಂಟ್. ನಾವು ಏನು ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಈ ಸಿಂಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ದಿಸ್ ಸಿಂಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಮಾಡಕ್ಕೆ. ಓಕೆ, ನಾವು ಇವಾಗ ನೆಕ್ಸ್ಟ್ ಇಲ್ಲಿ ಸಾಲ್ವ್ ಮಾಡೋಣ ಕ್ವೆಶನ್ಸ್. ರೈಟ್ ಅ ಸೊಲ್ಯೂಷನ್ ಫಾರ್ ದ ಸೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ಸ್ ಟು 0 ಇನ್ ದ ರೋಸ್ಟರ್ ಫಾರ್ಮ್. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡೋದು, ಇಲ್ಲಿ ಮಾಡೋಣ ಸಾಲ್ವ್. ಓಕೆನಾ. ಸೊ ಇವಾಗ ಇಲ್ಲಿ ಮಾಡ್ಬೇಕು ಅಂದ್ರೆ ಸೊ ಇಲ್ಲಿ ಸಾಲ್ವ್ ಮಾಡೋಣ ನಾವು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ಸ್ ಟು 0 ಕೊಟ್ಟಿದ್ದಾರೆ ಇನ್ ದ ರೋಸ್ಟರ್ ಫಾರ್ಮ್. ಅದು ಹೆಂಗ್ ಮಾಡ್ತೀರಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 2 ತಗೋತೀರಾ. ಓಕೆ, ಏನ್ ಅಂತಾರೆ ಇದನ್ನ ಡಿವಿಷನ್ ಮಾಡ್ತೀರಾ ಅಲ್ಲಿ. ಸೊ ಎಕ್ಸ್ ಪ್ಲಸ್ 2, ಓಕೆ, ಮೈನಸ್ 1 ಎಕ್ಸ್ ಇಲ್ಲಿ ಬರುತ್ತೆ, ಎಕ್ಸ್ ಪ್ಲಸ್ 2 ಮಾಡ್ತೀರಾ. ಓಕೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಅಂಡ್ ಎಕ್ಸ್ ಮೈನಸ್ 1 ಇಲ್ಲಿ ಬರುತ್ತೆ ಈಕ್ವಲ್ಸ್ ಟು 0. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 2 ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ, 1, -2 ಬರುತ್ತೆ ಸೆಟ್ ಅಲ್ಲಿ ಅಲ್ವಾ. ಸೊ 1, -2 ಸೆಟ್ ಅಲ್ಲಿ ಬರೋದ್ರಿಂದ ಅದನ್ನ ನಾವು ಆ ತರ ತಗೋತೀವಿ. ಇನ್ ದ ಸೇಮ್ ವೇ ಸೆಟ್, ಓಕೆ, ಸೊ ರೈಟ್ ದ ಸೆಟ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟಿಜರ್ ಅಂಡ್ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದನ್ 40. ಪಾಸಿಟಿವ್ ಇಂಟಿಜರ್ ಅಂತ ಹೇಳಿದ್ದಾರೆ. ಪಾಸಿಟಿವ್ ಇಂಟಿಜರ್ ಅಂತ ಹೇಳಿದ ತಕ್ಷಣ 0 ಕೂಡ ಆಡ್ ಆಗುತ್ತೆ. 0 ಸ್ಕ್ವೇರ್ ಇಸ್ 0, 1 ಸ್ಕ್ವೇರ್ ಇಸ್ 1, 2 ಸ್ಕ್ವೇರ್ ಇಸ್ 4, 3 square is 9, 4 square is 16, 5 square is 25. Okay, so 4 square, 5 square is 25. 4, then 5 is 25, 6 is 36, 7 is 49 ಆಗೋಗುತ್ತೆ. ಸೊ ಬಟ್ ಅದು ಲೆಸ್ ದನ್ ಬರಲ್ಲ. ಸೊ ಲೆಸ್ ದನ್ ಬರೋದ್ರಿಂದ ಸೊ ನಾವು ಬರೀ 0, 1, 2, 3, 4, 5, 6 ಅನ್ನ ತಗೊಂಡು ಮಾಡ್ತೀವಿ. ಕರೆಕ್ಟಾ? ಸೊ ಓನ್ಲಿ 0, 1, 2, 3, 4, 5, 6 ಆಡ್ ಆಗುತ್ತೆ ಎಲ್ಲಿ, ಇದ್ರಲ್ಲಿ. ಸೊ ಈ ತರ ಬರುತ್ತೆ. ನಾವು ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಹೆಂಗ್ ರೆಪ್ರೆಸೆಂಟ್ ಮಾಡೋಣ? ಸೊ ದಿಸ್ ಇಸ್ ಬೇಸಿಕಲಿ ಸ್ಕ್ವೇರ್ ಆಫ್ ಆಲ್ ಪಾಸಿಟಿವ್ ಇಂಟಿಜರ್ಸ್, ಓಕೆ, ಆರ್ ಸ್ಕ್ವೇರ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತಾನು ತಗೊಳ್ಳೋಣ. ಬಿಕಾಸ್ ಪಾಸಿಟಿವ್ ಇಂಟಿಜರ್ಸ್ ಅಲ್ಲಿ ಬರಲ್ಲ. ಸೊ ಇಲ್ಲಿ ಆಕ್ಚುಲಿ ನಾವು 0 ಯಾಕೆ ತಗೊಳಕ್ ಆಗಲ್ಲ? ಆಕ್ಚುಲಿ ಸಾರಿ, ಇಲ್ಲಿ ನಾವು 0 ತಗೊಳಕ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಇದು ಕೊಟ್ಟಿರೋದು ಪಾಸಿಟಿವ್ ಇಂಟಿಜರ್ ಅಂತ ಕೊಟ್ಟಿದ್ದಾರೆ. ಬಟ್ 0 ಇಸ್ ನೀದರ್ ಅ ಪಾಸಿಟಿವ್ ನಾರ್ ಅ ನೆಗೆಟಿವ್ ನಂಬರ್. ಸೊ ಅದು ಇಂಟಿಜರ್ ಮಾತ್ರ, ಪಾಸಿಟಿವ್ ನೆಗೆಟಿವ್ ಆಗೋದಿಲ್ಲ. ಸೊ ಹಂಗಾಗಿ ವಿ ಕ್ಯಾನ್ ಡೂ ಇಟ್. ಸೊ ಇವಾಗ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದನ್ನ ಬರಿಬೇಕು. ಹೆಂಗ್ ಬರಿತೀರಾ? ಸೊ ಬೇಸಿಕಲಿ ಇದನ್ನ ಇಲ್ಲಿ ತಗೊಳ್ಳೋಣ. ಸೊ 1, 4, 6 ಅಂದ್ರೆ ಇಟ್ ಇಸ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಸ್ಕ್ವೇರ್. Okay, square of natural numbers, all natural numbers starting from 1, natural numbers ಅಂತ ಹೇಳ್ಬೋದು. So it is a square of all the natural numbers. ಈ ತರ ನಾವು ತಗೊಳ್ಳೋಣ. ಓಕೆನಾ? ಸೊ ರೈಟ್ ದ ಸೆಟ್ 1/2, 2/3, 3/4, 4/6 ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್. ಇವಾಗ ಹೆಂಗ್ ಬರುತ್ತೆ? ಸೊ 1 ಇದೆ ಇಲ್ಲಿ, 1 + 1, 1 + 1 is 2, 2 ಇದೆ ಇಲ್ಲಿ, ಸೊ 2 + 1 is 3. ಸೊ ಅದನ್ನ ಹೆಂಗ್ ಬರಿಬೋದು? ಎಕ್ಸ್ ಸಚ್ ದಟ್ x is equal to n divided by n plus 1, where n belongs to natural number. Okay, so where basically n belongs to the natural number hango baribodu. And ಇಲ್ಲಿ 6 ಗೆ ಎಂಡ್ ಆಗೋಗಿದೆ. ಸೊ ನಾವೇನ್ ಬರಿಬೇಕು? ಇಲ್ಲಿ 6 ಗೆ ಎಂಡ್ ಆದ್ರಿಂದ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಇದನ್ನ ಹೈಲೈಟ್ ಮಾಡ್ಬೇಕು. ಸೊ 6 ಗೆ ಎಂಡ್ ಆಗಿದೆ. ಸೊ n will be starting from 1, it will go going till 10. ಇದನ್ನು ಬರಿಬಹುದು, ಬಟ್ ಓನ್ಲಿ ಇಫ್ ಇಟ್ ಇನ್ಕ್ರೀಸಸ್. ಸೊ ಹಂಗಾಗಿ ನಾವು ಇದನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡು x is equal to n divided by n plus 1 such that n will be between 1 and 6 ಅಂತ ಬರೆಯೋಣ. ಓಕೆ, ಸೊ ಇಟ್ ವಿಲ್ ಬಿ n will be between 1 and 6. ಓಕೆ, ಸೊ ಮ್ಯಾಚ್ ಈಚ್ ಆಫ್ ದ ಸೆಟ್ ಆಫ್ ದ ಇದು. ಸೊ ಇದು ಹೆಂಗ್ ಮಾಡೋಣ? ಪ್ರಿನ್ಸಿಪಲ್ ಗೆ ಇಲ್ಲಿ ಬಂದಿದೆ ನೋಡಿ. ಓಕೆ, ಲೆಟರ್ ಆಫ್ ಈಚ್ ವರ್ಡ್ ಅಂದ್ರೆ ಇದು ಪ್ರಿನ್ಸಿಪಲ್ ಮ್ಯಾಚ್ ಮಾಡ್ಬೋದು. ದೆನ್ 0 ಈಸ್ ವಾಟ್ ಈಸ್ ಅ ಪಾಸಿಟಿವ್ ಇಂಟಿಜರ್ ಡಿವೈಡೆಡ್ ಬೈ ಅಲ್ಲ ಈಸ್ ಅನ್ ಇಂಟಿಜರ್ ಅಂಡ್ ಎಕ್ಸ್ ಪ್ಲಸ್ 1 is equal to 1. 0ಗೆ ಅದ್ ಬರುತ್ತೆ ಆಬ್ವಿಯಸ್ಲಿ. ಕರೆಕ್ಟ್ ಅಲ್ವಾ? ಸೆಕೆಂಡ್ ಒನ್ ವಿಲ್ ಬಿ ಮ್ಯಾಚಿಂಗ್ ಟು ಸಿ. ನಾವು ಇವಾಗ ಥರ್ಡ್ ಒನ್ 1, 2, 3, 6, 9, 18 ಅದೆಲ್ಲಿ ಬರುತ್ತೆ? is a positive integer and a divisor of 18. This will divide 18, this will divide 18, this will divide this. So positive divisor of 18. 3, -3 ಅಂದಾಗ so it is an integer and x square minus 9 equals to 0 ಬರುತ್ತೆ. ಸೊ ಹಂಗಾಗಿ ನಾವು ಅದನ್ನ ಮ್ಯಾಚ್ ಮಾಡ್ತೀವಿ. ಸೊ ನಾವ್ ಇವಾಗ ಎಕ್ಸರ್ಸೈಸ್ 1 ಹೋಗೋಣ NCERT ನಲ್ಲಿ. ಸೊ ನೋಡೋಣ ಹೆಂಗ್ ಮಾಡೋಣ ಇದನ್ನ ಅಂತ ಕಲಿಯೋಣ. ಓಕೆನಾ? ಸೊ which of the following are sets? ಇವಾಗ ಜಸ್ಟಿಫೈ ಮಾಡ್ಬೇಕು ನಾವ್ ಆನ್ಸರ್. ಓಕೆ, ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಅ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ J. All months of the year
ಬಿಗಿನಿಂಗ್ ವಿತ್ ಲೆಟರ್ ಜೆ. ಸೊ ಜೂನ್ ಇದೆ, ಜುಲೈ ಇದೆ, ಜಾನ್ವರಿ ಇದೆ. ಕರೆಕ್ಟಾ? ಸೊ ಇಟ್ ಇಸ್ ಅ ವೆಲ್ ಡಿಫೈನ್ಡ್ collection of objects. So it is a set. Now, collection of 10 most talented writers in India. See, 10 most talented writers, ನಾನ್ ಬೇರೆ ರೈಟರ್ಸ್ ಅನ್ನು ಹೇಳ್ಬೋದು, ನೀವ್ ಬೇರೆ ರೈಟರ್ಸ್ ಅನ್ನು ಹೇಳ್ಬೋದು. ಸೊ ಇದು ಬೇಸಿಕಲಿ ಮೋಸ್ಟ್ ಟ್ಯಾಲೆಂಟೆಡ್ ಅನ್ನೋದು ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗ್ ಬೇರೆ ಇರ್ತಾರೆ ಫೇವ್ರೇಟ್ಸ್, ನಿಮಗ್ ಬೇರೆ ಇರ್ತಾರೆ. ಸೊ ನಾವ್ ಇದನ್ನ ಹೇಳಕ್ ಆಗಲ್ಲ, ಇಟ್ಸ್ ನಾಟ್ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಇದನ್ನ ನಾವು ನೋ ಅಂತ ಹೇಳ್ತೀವಿ. ಅ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್, ಸೇಮ್ ಲಾಜಿಕ್. ಸೊ ಅದಕ್ಕೆ ಅಗೇನ್ ಇಟ್ ಇಸ್ ನಾಟ್ ಅ ವೆಲ್ ಡಿಫೈನ್ಡ್ ಸೆಟ್. ಓಕೆನಾ? ಸೊ ಅಗೇನ್ ಇಟ್ ಇಸ್ ನಾಟ್ ಅ ವೆಲ್ ಡಿಫೈನ್ಡ್ ಸೆಟ್ ಅಂತ ನಾವು ಹೇಳ್ಬೋದು. ದೆನ್ ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯೋರ್ ಕ್ಲಾಸ್. ಕಲೆಕ್ಷನ್ ಆಫ್ ಆಲ್ ಬಾಯ್ಸ್, ನಾನ್ ನೋಡೋದು ಬಾಯ್ಸ್ ಸೇಮೆ, ನೀವ್ ನೋಡಿದ್ರು ಸೇಮೆ. ಸೊ ಇಟ್ಸ್ ದ ಸೇಮ್. ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ 100. Yes, it is a well defined set. Collection of novels written by the writer Munshi Premchand. So Munshi Premchand only certain set of collection of ಏನಂತಾರೆ ಇದನ್ನ ಬರ್ದಿರ್ತಾರೆ, ನಾವೆಲ್ಸ್ ಬರ್ದಿರ್ತಾರಲ್ವಾ. ಸೊ ಮುನ್ಷಿ ಪ್ರೇಮ್ಚಂದ್ ಏನೇನ್ ನಾವೆಲ್ ಬರ್ದಿದಾರೋ ಅದೆಲ್ಲ ಕಲೆಕ್ಷನ್ ಮಾಡ್ಕೊಂಡ್ರೆ ನಾವು ಇಟ್ ಇಸ್ ಡೆಫಿನೆಟ್ಲಿ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಸೆಟ್. ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟಿಜರ್ಸ್, ಇದು ಕೂಡ ಸೆಟ್ಟೇನೆ. ಸೊ ಇದು ಕೂಡ ಸೆಟ್ಟೆ. ಕಲೆಕ್ಷನ್ ಆಫ್ ಕ್ವೆಶನ್ಸ್ ಇನ್ ದಿಸ್ ಚಾಪ್ಟರ್. ಎಸ್, ಇಟ್ ಇಸ್ ವೆಲ್ ಡಿಫೈನ್ಡ್. ಅಂದ್ರೆ ಸರ್ಟನ್ ಸ್ಪೆಸಿಫಿಕ್ ಕ್ವೆಶನ್ಸ್ ಇರತ್ತೆ ಚಾಪ್ಟರ್ ಅಲ್ಲಿ. ಸೊ ಅಗೇನ್ ಇಟ್ ಇಸ್ ಅ ಸೆಟ್. ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಆನಿಮಲ್ಸ್ ಇನ್ ದ ವರ್ಲ್ಡ್. ಮೋಸ್ಟ್ ಡೇಂಜರಸ್ ಅಂದ್ರೆ ನನ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಫ್ರೆಂಟ್ ಇರತ್ತೆ, ನಿಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಫ್ರೆಂಟ್ ಇರತ್ತೆ ಅಲ್ವಾ. ಸೊ ಮೋಸ್ಟ್ ಡೇಂಜರಸ್ ಅನ್ನೋದನ್ನ ನಾವು ಹೇಳಕ್ ಆಗಲ್ಲ. ಸೊ ಅದಕ್ಕೆ ಇಟ್ ಇಸ್ ನಾಟ್. ಸೊ ಮೋಸ್ಟ್ ಡೇಂಜರಸ್ ಇಸ್ ನಾಟ್ ಅ ಸೆಟ್. ಓಕೆನಾ? ಸೊ ಇವಾಗ ಇನ್ಸರ್ಟ್ ದಿ ಅಪ್ರೋಪ್ರಿಯೇಟ್ ಸಿಂಬಲ್ ದಿಸ್ ಆರ್ ದಿಸ್. ಸಿ, ಇವಾಗ ಬಿಲಾಂಗ್ಸ್ ಟು, ದಿಸ್ ಸಿಂಬಲ್ ಮೀನ್ಸ್ ಬಿಲಾಂಗ್ಸ್ ಟು ಅಂದ್ರೆ ಇವಾಗ 2 ಬಿಲಾಂಗ್ಸ್ ಟು Z or 2 belongs to Z plus 2 also belongs to N because 2 is a natural number and 2 is a positive integer also. So hangagi belongs to symbol baratte. Idandre eno does not belong to in the blank spaces. 5 belongs to, ಇವag A ಇದೆ, ಇದು set. Does 5 belong to this? Yes, it belongs to this. 8 belong agidya, 8 idya illi, it does not. 0 idya idralli, it does not. 4 idya idralli, it belongs to. 2 idya idralli, it belongs to. 10 idya idralli, it does not belong to. ಸೊ ಹಂಗ್ ಮಾಡಿದ್ರೆ ನಮಗ್ ಗೊತ್ತಾಗತ್ತೆ. ಫೈಂಡ್ ದ ಫಾಲೋಯಿಂಗ್ ಆರ್ ರೈಟ್ ದ ಫಾಲೋಯಿಂಗ್ ಒನ್ಸ್ ಇನ್ ದ ರೋಸ್ಟರ್ ಫಾರ್ಮ್. ಇವಾಗ ರೋಸ್ಟರ್ ಫಾರ್ಮ್ ಅಲ್ಲಿ ನಾವು ಬರಿಬೇಕು. ಇಟ್ ಈಸ್ ಅನ್ ಇಂಟಿಜರ್. -3 ಇನ್ಕ್ಲೂಡ್ ಆಗಿದೆ, 7 ಇನ್ಕ್ಲೂಡ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ -3 ಇಸ್ ಇನ್ಕ್ಲೂಡೆಡ್, 7 ಇಸ್ ನಾಟ್ ಇನ್ಕ್ಲೂಡೆಡ್. ಸೊ ನಾವ್ ಏನ್ ಮಾಡ್ತೀವಿ, -3, -2, -1, 0, 1, 2, 3, 4, 5, 6 ಅಷ್ಟೇ, ಕ್ಲೋಸ್. 7 ಇನ್ಕ್ಲೂಡ್ ಆಗಿಲ್ಲ. ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ 6. ಸೊ ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ 6 ಅಂತ ಹೇಳಿದ್ದಾರೆ. ಸೊ ನ್ಯಾಚುರಲ್ ನಂಬರ್ಸ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 1. ಸೊ ಬೇಸಿಕಲಿ ಏನ್ ಬರುತ್ತೆ, 1, 2, 3, 4, 5. ಓಕೆನಾ? ಸೊ ಲೆಸ್ ದನ್ ಅವರ್ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ಬೇಸಿಕಲಿ ಲೆಸ್ ದನ್ 6 ಅಂತ ಮಾಡಿದ್ರಿಂದ ನಮಗೆ ಅದೇ ಬರುತ್ತೆ. ಓಕೆನಾ? ಸೊ ಅದು ಹಂಗೆ ಮಾಡೋಣ. ನಾವು x is a prime number which is a divisor of 60. So prime numbers which are divisors of 60 ಯಾವ್ದು ಬರುತ್ತೆ? ಓಕೆ, ಸೊ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಇದೀವಿ ನಾವು, ಕರೆಕ್ಟಾ? ಸೊ ಅ ಪ್ರೈಮ್ ನಂಬರ್ ವಿಚ್ ಇಸ್ ಅ ಡಿವೈಸರ್ ಆಫ್ 60 ಅಂತ ಬಂದಾಗ ಇಟ್ ವಿಲ್ ಬಿ 2 ಬರುತ್ತೆ, ಅಥವಾ 3 ಬರುತ್ತೆ, ಅಥವಾ 5 ಬರುತ್ತೆ. ಓಕೆ, 2, 3 and 5. ಸೊ ಬೇಸಿಕಲಿ ನಾವು ಇಲ್ಲಿ ಏನ್ ಇನ್ಕ್ಲೂಡ್ ಮಾಡ್ತೀವಿ, ಇಲ್ಲಿ 2, 3, 5 ಇನ್ಕ್ಲೂಡ್ ಮಾಡ್ತೀವಿ. ಸೊ ದೇ ಆರ್ ದ ಡಿವೈಸಸ್ ಆಫ್ 50. ನಾವು ಇವಾಗ 2 digit ನ್ಯಾಚುರಲ್ ನಂಬರ್ such that sum of its digit is 8. So 2 digit natural number, sum of its digit 8 ಬರುತ್ತೆ ಅಂದ್ರೆ 1, 7. ಓಕೆನಾ? ಸೊ ಇವಾಗ 1, 7. ಸೊ 1, 7 ಬರುತ್ತೆ, ದೆನ್ 26 ಬರುತ್ತೆ, ದೆನ್ 35 ಬರುತ್ತೆ, ದೆನ್ 44, ದೆನ್ ಅಗೇನ್ 53, ದೆನ್ ಅಗೇನ್ 62, ದೆನ್ ಅಗೇನ್ 71 ಅಂಡ್ ಆಲ್ಸೋ 80 ಕೂಡ ಬರುತ್ತಲ್ವಾ. ಒಬ್ವಿಯಸ್ಲಿ 8 + 0 is 80. ಸೊ ಇವಾಗ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಟ್ರಿಗ್ನೋಮೆಟ್ರಿ ಯಾವ್ದಿದೆ, TR. ಅಂಡ್ ಆಲ್ಸೋ ಯು ಶುಡ್ ರಿಮೆಂಬರ್, ನಾವ್ ಟೆಕ್ಸ್ಟ್ ಬರೆಯುವಾಗ ಇವಾಗ ಇಲ್ಲಿದೆ ನೋಡಿ, O 2 ಸಲ ರಿಪೀಟ್ ಆಗಿದೆ. ಓಕೆ, 2 ಸಲ ಟ್ರಿಗ್ನೋಮೆಟ್ರಿನಲ್ಲಿ O ರಿಪೀಟ್ ಆಗಿದೆ. ಸೊ ನಾವು ಬಟ್ ಸೆಟ್ ಅಲ್ಲಿ 2 ಸಲ O ನ ಬರೆಯೋದಿಲ್ಲ. ಸೊ ಸೆಟ್ ಅಲ್ಲಿ ಒಂದೇ ಸಲ ಬರೆಯೋದು. ಸೊ ಇವಾಗ ರಿಪಿಟೇಷನ್ ಲೆಟರ್ಸ್ ಅನ್ನ ನಾವು ಸೆಟ್ಸ್ ಅಲ್ಲಿ ಬರೆಯಲ್ಲ. ಸೊ ಟ್ರಿಗ್ನೋಮೆಟ್ರಿಗೆ GON, ಓಕೆ, OME, TRY ಹಂಗೆ ಬರಿತೀವಿ. ಸೊ ಇಲ್ಲಿ O ಇನ್ನೊಂದ್ಸಲಿ ಬರೆಯೋದ್ ಬೇಕಿಲ್ಲ ನಾವು. ಸೆಟ್ ಆಫ್ ಆಲ್ ದ ಲೆಟರ್ಸ್ ಇನ್ ಬೆಟರ್. ಇವಾಗ ಬೆಟರ್ ಅಂತ ಹೇಳಿದಾಗ B ಬರುತ್ತೆ, E ಬರುತ್ತೆ, T ಬರುತ್ತೆ, R ಬರುತ್ತೆ. ಸೊ ಓನ್ಲಿ ಒನ್ಸ್ ವಿ ವಿಲ್ ರೈಟ್.
Okay, so now write the following sets in the set builder form. 3, 6, 9, 12. 3, 6, 9, 12 ಹೆಂಗ್ ಬರೀತೀರಾ set builder form ಅಲ್ಲಿ? They are basically the multiples of 3. So ಏನ್ ಬರೀತೀರಾ? X such that x is equal to 3n ಆ ತರಾನು ಬರಿಬಹುದು, wherein n will be less than equal to 4. ಓಕೆನಾ? ಸೊ ಇಲ್ಲಿ ಏನ್ ಬರೀತೀರಾ? x such that x is equal to 3n. Okay, x is less than 3, x is equal to 3n, where n is, okay, n is less than equal to 4. Okay na? So where n is less than equal to 4. 2, 4, 8, 16, 32. ಏನಿದು 2, 4, 8, 16, 32 ಅಂದ್ರೆ it will be x such that x is equal to 2 to the power of n, where n will be starting from 0 and it will be going on till n of 5. So 2 to the power of 5 ಎಷ್ಟು 32 ಬರುತ್ತೆ. 5 25 ಇದು again. So ಇವಾಗ ಇದು x such that x belongs to, or x is equal to 5 to the power of n, where n will be, okay, n belongs to a natural number and n will be ranging from, what will it be ranging from? N will be ranging from 1 to 4. Okay na? ಆ ತರ ಬರುತ್ತೆ. ಇದೂನು it will be ranging from 1 to 5. Okay na? So ಇದು 1, 4, 900. Okay, third one, fourth one ಇದೆ ಇಲ್ಲಿ 2, 4, 6, 8 ಅಂದ್ರೆ it will be nothing but they are the multiples of 2n, or it will be the multiples of 2, where n will be changing from 1 to whatever. So n will be basically belonging to a natural number ಅಂತ ಹೇಳ್ಬೋದು. ಇಲ್ಲಿ 1, 4, 9 till 100 it will go. So basically ಇದೇಂತಿದೆ, ಇದು square roots, squares of the given natural number ಅದು ಬರುತ್ತೆ. ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಓಕೆ, ಇವಾಗ ಇದು ನಾವು ಎಕ್ಸರ್ಸೈಸ್ 2 ಹೆಂಗ್ ಮಾಡಿದ್ವು, ಎಕ್ಸರ್ಸೈಸ್ 4 ನೀವು ಹಂಗೆ ಮಾಡಿ. ಓಕೆನಾ? ಫೈನ್. ಸೊ ಮ್ಯಾಚ್ ಈಚ್ ಆಫ್ ದ ಫಾಲೋಯಿಂಗ್ ಸೆಟ್ ಆನ್ ದ ಲೆಫ್ಟ್ ಆಫ್ ದ ರೋಸ್ಟರ್ ಫಾರ್ಮ್ ವಿತ್ ದ ಸೇಮ್ ಆನ್ ದ ರೈಟ್ ಸೈಡ್ ಆಫ್ ದಿಸ್ ಥಿಂಗ್. ಸೊ ಇವಾಗ ಇದು ಈಸಿ, ಮ್ಯಾಥಮ್ಯಾಟಿಕ್ಸ್ ಇರೋದು ಒಂದೇ ಕಡೆ ಇದೆ, ಇದನ್ನ ಮ್ಯಾಚ್ ಮಾಡೋಣ. ನ್ಯಾಚುರಲ್ ನಂಬರ್ಸ್ ಅಂಡ್ ಡಿವೈಸರ್ ಆಫ್ 6. ಸೊ ಡಿವೈಸ್ ವಾಟ್, ದೀಸ್ ಆರ್ ದ 2 numbers. 7 ಡಿವೈಡ್ ಮಾಡತ್ತಾ? ಸೊ ಇದು ರೂಲ್ಡ್ ಔಟ್. ಇದು ಡಿವೈಡ್ ಮಾಡುತ್ತೆ, ಬಟ್ 1 ಡಿವೈಸರ್ ಆಗಲ್ಲ. ನ್ಯಾಚುರಲ್ ನಂಬರ್ಸ್, ಆರ್ ವಿ ಕ್ಯಾನ್ ಸೇ ನ್ಯಾಚುರಲ್ ನಂಬರ್ಸ್, ಇದು ಕನ್ಫ್ಯೂಷನ್ ಆಗತ್ತೆ ನೋಡಿ. ಇಲ್ಲಿ ನ್ಯಾಚುರಲ್ ನಂಬರ್ ಡಿವೈಸರ್ ಆಫ್ 6, 1 ಇಸ್ ಅ ನ್ಯಾಚುರಲ್ ನಂಬರ್ ಇಲ್ಲಿ ಮಾಡಿ, ಬಟ್ ಇಲ್ಲಿ ಪ್ರೈಮ್ ನಂಬರ್ಸ್ ಡಿವೈಸರ್ ಆಫ್ 6 ಬಂದಾಗ 1 ಇನ್ಕ್ಲೂಡ್ ಆಗಲ್ಲ, ಬಿಕಾಸ್ 1 ಇಸ್ ನಾಟ್ ಅ ಪ್ರೈಮ್ ನಂಬರ್. ಸೊ ಇದು ಅಲ್ಲಿಗೆ ಬರುತ್ತೆ. And 1, 3, 5, 7, 9 ಬಂದಾಗ odd numbers which are less than 10. So odd numbers which are less than 10 ಇದು ಹಿಂಗ್ ಬರುತ್ತೆ. ಓಕೆ, ಇವಾಗ ನಾವು ನೆಕ್ಸ್ಟ್ ನೋಡೋಣ. ಇದು ಫಸ್ಟ್ ಸೊಲ್ಯೂಷನ್ ಆಗೋಯ್ತು ನಮ್ಗೆ ಇವಾಗ. ಸೊ ನಾವ್ ಇವಾಗ ನೆಕ್ಸ್ಟ್ ನೋಡೋಣ, ಇಲ್ಲಿ ಎಂಟಿ ಸೆಟ್ ಅಂದ್ರೆ ಏನು. ಓಕೆ, ಇವಾಗ ನಾವು ಬಾಕ್ಸ್ ಇಸ್ ಎಂಟಿ, ಡಬ್ಬ ಖಾಲಿ ಇದೆ ಅಂತ ಹೇಳಿದಾಗ ಏನಿರುತ್ತೆ ಡಬ್ಬದಲ್ಲಿ ಏನು ಇರಲ್ಲ ಅಲ್ವಾ. ಸೊ ಹಂಗೇನೆ ಸೆಟ್ ಇಸ್ ಅನ್ ಎಂಟಿ ಸೆಟ್ ಅಂದಾಗ ನಥಿಂಗ್ ವಿಲ್ ಬಿ ದೇರ್ ಇನ್ ಸೈಡ್ ದಟ್ ಸೆಟ್. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅನ್ ಎಂಟಿ ಸೆಟ್. ಇವಾಗ ಎಂಟಿ ಸೆಟ್ ಅಲ್ಲಿ ಇವಾಗ ಸ್ಟೂಡೆಂಟ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಇನ್ ಬೋತ್ ಕ್ಲಾಸ್ 10 and ಕ್ಲಾಸ್ 11. ಯಾವ್ದಾದ್ರು ಸ್ಟೂಡೆಂಟ್ ಬೋತ್ 10th and also 11th ನ ಬರಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ನಾವ್ ಹೇಳೋಣ ಇದು ಎಂಟಿ ಸೆಟ್ ಅಂತ ಹೇಳ್ತೀವಿ. ಹಂಗೇನೆ ಇಫ್ ಎಕ್ಸ್ ಸ್ಟೂಡೆಂಟ್ ಆಫ್ ಕ್ಲಾಸ್ 11 ಪ್ರೆಸೆಂಟ್ಲಿ ಸ್ಟಡಿಂಗ್ ಇನ್ ಅ ಸ್ಕೂಲ್. ಸೊ ಕ್ಲಾಸ್ 11 ಅಲ್ಲಿ ಫೈನೈಟ್ ನಂಬರ್ ಆಫ್ ಇರುತ್ತೆ. ಸೊ ನಿಮ್ ಕಾಲೇಜ್ ಅಲ್ಲ ಸ್ಕೂಲ್ ವಾಟ್ ಹಂಗೆ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ ಅ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್ ಇಸ್ ಕಾಲ್ಡ್ ಆಸ್ ಅನ್ ಎಂಟಿ ಸೆಟ್ ಆರ್ ಅ ನಲ್ ಸೆಟ್ ಆರ್ ಅ ವಾಯ್ಡ್ ಸೆಟ್. ಸೊ ಇವಾಗ ಸೆಟ್ ಅಲ್ಲಿ ಇಫ್ ಇಟ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಎಂಟಿ ಸೆಟ್ ಆರ್ ಅ ನಲ್ ಸೆಟ್ ಆರ್ ಅ ವಾಯ್ಡ್ ಸೆಟ್ ಅಂತಾನು ಕರಿತೀವಿ. ಸೊ ಇದನ್ನ ನಾವು ನಲ್ ಸೆಟ್ ಅಥವಾ ವಾಯ್ಡ್ ಅಂದ್ರೆ ನಥಿಂಗ್ ಇಸ್ ದೇರ್, ನಲ್ ಅಂದ್ರೆ ಝೀರೋ. ಸೊ ನಲ್ ಸೆಟ್ ಆರ್ ವಾಯ್ಡ್ ಸೆಟ್ ಅಂತಾನು ಕರಿತೀವಿ. ನಾವಿಲ್ಲಿ ಎಕ್ಸಾಂಪಲ್ಸ್ ನೋಡಿದ್ರೆ ಎಕ್ಸ್ is a natural number. So natural number ಪಾಯಿಂಟ್ಸ್ ಅಲ್ಲಿ ಬರೋದಿಲ್ಲ, ಬಟ್ ಇಟ್ ವಿಲ್ ಬಿ ಬಿಟ್ವೀನ್ 1 and 2 ಅಂತ ಹೇಳಿದ್ದಾರೆ. ಸೊ 1 ಇನ್ಕ್ಲೂಡ್ ಆಗಿಲ್ಲ, 2 ಇನ್ಕ್ಲೂಡ್ ಆಗಿಲ್ಲ. ಸೊ ನ್ಯಾಚುರಲ್ ನಂಬರ್ ಬರಬೇಕು ಅಂದಾಗ ಇಟ್ ವಿಲ್ ನಾಟ್ ಇನ್ಕ್ಲೂಡ್ 1 or 2. ಸೊ ಹಂಗಾಗಿ ಇಟ್ ಇಸ್ ಅನ್ ಎಂಟಿ ಸೆಟ್ ಅಂತ ಹೇಳ್ತೀವಿ. ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಸ್ ಅ ರ್ಯಾಷನಲ್ ನಂಬರ್. ಇವಾಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಆಫ್ ರೂಟ್ 2. ಸೊ ಇದು ನ್ಯಾಚುರಲ್ ನಂಬರ್ ಬರುತ್ತಾ, ರ್ಯಾಷನಲ್ ನಂಬರ್ಗೆ ಬರಲ್ಲ. ಸೊ ಅಗೇನ್ ಈ ತರಾನೇ ನಾವು ಹೇಳಿದಾಗ ಇಟ್ ಇಸ್ ಅನ್ ಎಂಟಿ ಸೆಟ್. ಸೊ ಇದೆಲ್ಲ ಎಂಟಿ ಸೆಟ್ಸ್ ಬರುತ್ತೆ. ಫೈನೈಟ್ ಸೆಟ್ ಅಂಡ್ ಆಲ್ಸೋ ಇನ್ಫೈನೈಟ್ ಸೆಟ್. ಫೈನೈಟ್ ಸೆಟ್ ಅಂತ ಹೇಳಿದಾಗ a set which is empty or consists of a definite number of elements is called finite set. ಇವಾಗ ಫೈನೈಟ್ ಸೆಟ್ ಅಂತ ಬಂದಾಗ we can calculate number of elements present in the set. ಸೊ ಅದು ಫೈನೈಟ್ ಸೆಟ್ ಬರುತ್ತೆ. ಎಂಟಿ ಸೆಟ್ ಇಸ್ ಆಲ್ಸೋ ಫೈನೈಟ್ ಸೆಟ್, ಯಾಕಂದ್ರೆ ಅದರಲ್ಲಿ ಯಾವ್ದು ಎಲಿಮೆಂಟ್ ಇರಲ್ಲ. ಸೊ 0 ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಸೊ ಕ್ಯಾಲ್ಕುಲೇಟ್ ನಾವು ಮಾಡ್ಕೋಬಹುದು.
ಸೊ ಅದಕ್ಕೆ ನಾವು ಅದನ್ನ ಏನಂತ ಹೇಳ್ತೀವಿ, ಎಂಟಿ ಸೆಟ್ ಅಂತ ಹೇಳ್ತೀವಿ. ಓಕೆ, ಎಂಟಿ ಸೆಟ್ ಆರ್ ಫೈನೈಟ್ ಸೆಟ್. ಓಕೆ, ಸೊ an empty set is also a finite set. Otherwise, the set is basically called as an infinite set. So W is a set of all the days of the week. W is finite because ನಾವು number of ಅಂದ್ರೆ ಡೇಸ್ ಇನ್ ದ ವೀಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹಂಗೇನೆ ದ ಸೆಟ್ ಬಿ ದ ಸೆಟ್ ಆಫ್ ಸೊಲ್ಯೂಷನ್ ಆಫ್ ಆಲ್ ದ ಈಕ್ವೇಶನ್ಸ್. ಇದನ್ನು ಫೈನೈಟ್ ಬಿಕಾಸ್ ಇದು ಸೆಟ್ ಆಫ್ ಸೊಲ್ಯೂಷನ್ಸ್ ಅಂದಾಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4, ಆಬ್ವಿಯಸ್ಲಿ ನಂಬರ್ ಇದು 2 ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಬಹುದು. ಹಂಗೇನೆ ಅದು ಫೈನೈಟ್ ಸೆಟ್ ಆಗುತ್ತೆ, ಹಂಗೇನೆ ಇದು ಇನ್ಫೈನೈಟ್ ಸೆಟ್ ಆಗೋದಿಲ್ಲ. Okay, let G be a set of points on the line. So point has infinite point. Okay, line ಅನ್ನೋದನ್ನ ನಾವು infinite points ಬರುತ್ತೆ. ಲೈನ್ ಮೇಲೆ ಎಷ್ಟು ನಂಬರ್ ಆಫ್ ಪಾಯಿಂಟ್ಸ್ ಬರುತ್ತೆ? ಲೈನ್ ಮೇಲೆ ಇನ್ಫೈನೈಟ್ ಪಾಯಿಂಟ್ಸ್ ನ ನಾವು ಡ್ರಾ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ ಇನ್ಫೈನೈಟ್ ಪಾಯಿಂಟ್ಸ್ ಬರೋದ್ರಿಂದ ವಿ ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಸೊ ಹಂಗಾಗಿ ನಾವ್ ಏನ್ ಹೇಳ್ತೀವಿ? ಸೊ ಇಟ್ ಇಸ್ ಬೇಸಿಕಲಿ ಕಾಲ್ಡ್ ಆಸ್ ಇನ್ಫೈನೈಟ್ ನಂಬರ್ ಆಫ್ ಸೆಟ್ಸ್. ಸೊ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇದರಿಂದ ಇನ್ಫೈನೈಟ್ ಸೆಟ್ ಅಂತ ಇದಕ್ಕೆ ನಾವು ಹೇಳ್ತೀವಿ. ಹಂಗೇನೆ ಆಲ್ ಇನ್ಫೈನೈಟ್ ಸೆಟ್ಸ್ ಕೆನಾಟ್ ಬಿ ಡಿಸ್ಕ್ರೈಬಬಲ್ ಇನ್ ದ ರೋಸ್ಟರ್ ಫಾರ್ಮ್. ಫಾರ್ ಎಕ್ಸಾಂಪಲ್, ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಇನ್ ದ ರೋಸ್ಟರ್ ಫಾರ್ಮ್ ಬಿಕಾಸ್ ಎಲಿಮೆಂಟ್ಸ್ ಆಫ್ ದಿಸ್ ಡಸ್ ನಾಟ್ ಫಾಲೋ ಎನಿ ಪರ್ಟಿಕ್ಯುಲರ್ ಪ್ಯಾಟರ್ನ್. ನಮ್ ನೋಡಿದ್ವಿ ರೋಸ್ಟರ್ ಫಾರ್ಮ್ ಅಲ್ಲಿ ಮತ್ತೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ. ಸೊ ರೋಸ್ಟರ್ ಫಾರ್ಮ್ ಅಲ್ಲಿ ನಾವು ಅದನ್ನ ಸೆಟ್ ಬಿಲ್ಡರ್ ಅಂದ್ರೆ ನಾವು ಒಂದು ಪ್ಯಾರಾಮೀಟರ್ ಕೊಡ್ತೀವಿ ಅಥವಾ ಒಂದು ಲಾಜಿಕ್ ಅನ್ನ ಅಪ್ಲೈ ಮಾಡ್ಬಿಟ್ಟು ನಾವು ಅಲ್ಲಿ ಹೇಳ್ತೀವಿ ಅಲ್ವಾ? ಸೊ ಬಿಲ್ಡರ್ ಫಾರ್ಮ್ ಅಲ್ಲಿ, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ, ಒಂದ್ ಲಾಜಿಕ್ ಅನ್ನ ಹೇಳ್ತೀವಿ. ಸೊ ಆ ಲಾಜಿಕ್ ಪ್ರಕಾರ ಆ ನಂಬರ್ಸ್ ಅದನ್ನ ಫಾಲೋ ಆಗ್ತಿದೆ ಅಂತ ಕೂಡ ನಾವು ಹೇಳ್ತೀವಿ. ಬಟ್ ಅದನ್ನೇ ರೋಸ್ಟರ್ ಫಾರ್ಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಅಂದಾಗ ಹೆಂಗ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಸೊ ಇದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ನಾವು ಅದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ, ಏನು ಇನ್ಫೈನೈಟ್ ಸೆಟ್ ನ. ಓಕೆನಾ? ಓಕೆ, ಫಸ್ಟ್ state which of the following is finite or infinite. So solutions ನೋಡದೆ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಸೊ ಇವಾಗ x is equal to ಇದು ಅಂದಾಗ x will either be equal to 1 or x will be equal to 2. So 1 and 2 we can count. So it is finite. So finite ಗೆ f ಅಂತ ಬರೀತೀನಿ, infinite ಗೆ if ಅಂತ ಬರೀತೀನಿ. x square is equal to 4. So x square is equal to 4 ಅಂತ ಬಂದಾಗ x is equal to plus or minus 2 ಆಗುತ್ತೆ. So it is finite set. ಓಕೆನಾ? It is finite. Now set of natural number 2x is equal to 1, x is equal to 1 by 2. So x is equal to 1 by 2, but it does not belong to natural number set. So ಅದು null set ಆಗುತ್ತೆ. ಕರೆಕ್ಟ್ ಅಲ್ವಾ? ಬಟ್ ನಾವ್ ನೋಡಿದ್ವಿ null set is also a finite set. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವ್ ಅದನ್ನ ಏನಂತ ಬರಿತೀವಿ, ಫೈನೈಟ್ ಅಂತ ಬರಿತೀವಿ. ಹಂಗೇನೆ ಎಕ್ಸ್ ಇಸ್ ಅ ಪ್ರೈಮ್ ನಂಬರ್, ನ್ಯಾಚುರಲ್ ನಂಬರ್, ಬಟ್ ಪ್ರೈಮ್ ನಂಬರ್ ಅಂದ್ರೆ ಇನ್ಫೈನೈಟ್ ಬರುತ್ತೆ. ಒನ್ ಇರಲ್ಲ, ಸಾರಿ 2 ಇರುತ್ತೆ, 3 ಇರುತ್ತೆ ಅಂಡ್ ಮೆನಿ ಅದರ್. ಸೊ ಅದು ಇನ್ಫೈನೈಟ್ ನಂಬರ್ ಆಫ್ ಸೆಟ್ ಆಗುತ್ತೆ. ನಾವ್ ಎನ್ ಅಂಡ್ ಎನ್ ಇಸ್ ಆಡ್. ಸೊ ಇನ್ಫೈನೈಟ್ ನಂಬರ್ ಆಫ್ ಆಡ್ ನಂಬರ್ಸ್ ಇರುತ್ತೆ ಒಂದ್ ಸೆಟ್ ಅಲ್ಲಿ ವಿಚ್ ಬಿಲಾಂಗ್ಸ್ ಟು ವಿಚ್ ಇಸ್ ಆಲ್ಸೋ ಅ ನ್ಯಾಚುರಲ್ ನಂಬರ್. ಸೊ ಹಂಗಾಗಿ ಇದನ್ನ ನಾವು ಇನ್ಫೈನೈಟ್ ಸೆಟ್ ಅಂತ ಹೇಳ್ಬಹುದು. ಓಕೆನಾ? ಸೊ ನಾವ್ ಇವಾಗ ನೆಕ್ಸ್ಟ್ ನಾವ್ ನೋಡ್ಬೇಕಾಗಿರೋದು ಏನು, ಈಕ್ವಲ್ ಸೆಟ್ಸ್ ನ ನೋಡ್ತೀವಿ. ಕರೆಕ್ಟಾ? ಸೊ ಈಕ್ವಲ್ ಸೆಟ್ ಅಂದ್ರೆ ಏನು? ಇಫ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಆರ್ ಈಕ್ವಲ್ ಅಂಡ್ ದ ಎಲಿಮೆಂಟ್ಸ್ ಇನ್ ದ ಸೆಟ್ ಆರ್ ಆಲ್ಸೋ ಈಕ್ವಲ್, ಅವಾಗ ನಾವು ಈಕ್ವಲ್ ಸೆಟ್ಸ್ ಅಂತ ಹೇಳ್ತೀವಿ. ಇವಾಗ ಸೆಟ್ ಎ ಇದೆ ನೋಡಿ. ಓಕೆ, ಸೊ ಇವಾಗ ಸೆಟ್ ಎ ಇದೆ. ಸೆಟ್ ಎ ನಲ್ಲಿ ಏನಿದೆ ನಮ್ಗೆ, ಸೆಟ್ ಎ ಇಸ್ ದೇರ್ ಅಂಡ್ ಸೆಟ್ ಎ ನಲ್ಲಿ 1,2 ಇದೆ. ಕರೆಕ್ಟಾ? ಸೆಟ್ ಎ ನಲ್ಲಿ 1,2 ಇದೆ. ಹಂಗೆ ಸೆಟ್ ಬಿ ನಲ್ಲಿ ಏನಿದೆ, ಸೆಟ್ ಬಿ ನಲ್ಲಿ 3,4 ಇದೆ. ಓಕೆ, ಅಂಡ್ ಸೆಟ್ ಸಿ ನಲ್ಲಿ ಏನಿದೆ, ಅಗೇನ್ 1,2 ಇದೆ. ಓಕೆನಾ? ಅಂಡ್ ಸೆಟ್ ಡಿ ನಲ್ಲಿ ಏನಿದೆ, 1,2,3 ಇದೆ. ಓಕೆನಾ? ಸೊ ನಾನ್ ಏನ್ ಹೇಳ್ದೆ, ಈಕ್ವಲ್ ಸೆಟ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಈಕ್ವಲ್ ಆಗಿರ್ಬೇಕು ಅಂಡ್ ಈಚ್ ಎಲಿಮೆಂಟ್ ಇನ್ ದ ಸೆಟ್ ಆಲ್ಸೋ ಶುಡ್ ಬಿ ದ ಸೇಮ್. ಇವಾಗ ಎ ಇಸ್ ಇಟ್ ಈಕ್ವಿವೆಲೆಂಟ್ ಟು ಬಿ ಆರ್ ಈಕ್ವಲ್ ಟು ಬಿ? ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲೂ 2 ಇದೆ, ಬಟ್ ಇಲ್ಲಿ ಎಲಿಮೆಂಟ್ ಏನು 1 and 2 ಇದೆ, ಇಲ್ಲಿ 3 and 4 ಇದೆ. ಈಕ್ವಲ್? ದೇ ಆರ್ ನಾಟ್ ಈಕ್ವಲ್. ಓಕೆ, ಸೊ ಇಲ್ಲಿ 1 ಎ ಅಂಡ್ ಡಿ ನೋಡೋಣ. ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇಲ್ಲ, ಬಟ್ ಎಲಿಮೆಂಟ್ಸ್ ಸೇಮೇ ಇದೆ, ಬಟ್ ಇಲ್ಲಿ ಎಕ್ಸ್ಟ್ರಾ ಒಂದಿದೆ. ಸೊ ಇದು ಈಕ್ವಲ್ ಅಲ್ಲ. ಬಟ್ ನಾವ್ ಅದೇ ನೋಡಿದಾಗ ಎ ಅಂಡ್ ಸಿ ಆರ್ ಈಕ್ವಲ್ ಬಿಕಾಸ್ ನಂಬರ್ ಆಫ್ ಎಲಿಮೆಂಟ್ಸ್ 2 ಇದೆ. ಈಚ್ ಎಲಿಮೆಂಟ್ 1 is 1, 2 is 2 ಮ್ಯಾಪಿಂಗ್ ಆಗ್ತಿದೆ. ಸೊ ಹಂಗಾಗಿ ಈಕ್ವಲ್ ಸೆಟ್ಸ್ ಅಂದ್ರೆ 2 given set A and B if every element of A is also an element of B and if every element of B is also an element of A, then the sets A and B are basically called as equal.
Okay, two sets A and B are said to be equal if they have exactly same elements, and if we can write this thing, otherwise the sets are said to be non-equal or unequal elements ಅಂತಾನು unequal sets ಅಂತ ಹೇಳ್ಬಹುದು. A set does not change if one or more elements of the sets are repeated. So ಇವಾಗ ನೋಡಿ, A ನಾನು ಬರಿತೀನಿ 1, 2, 3, B ನಾನು ಬರಿತೀನಿ 1, 2, 2, 3, 3 ಅಂತ ಬರಿತೀನಿ. ಇಲ್ಲಿ ನೀವು ಹೇಳ್ಬೋದು ನಂಬರ್ ಆಫ್ ಎಲಿಮೆಂಟ್ಸ್ ವೇರಿ ಆಗಿದೆ ಅಂತ. ಬಟ್ ನಾನು ಇನ್ನೂ ಹೇಳ್ದೆ, ಸೆಟ್ ಅಲ್ಲಿ ರಿಪಿಟೇಷನ್ ಬಂದಾಗ ವಿ ಕ್ಯಾನ್ ಇಗ್ನೋರ್ ದ ರಿಪಿಟೇಷನ್ ಆಫ್ ದ ಸೇಮ್ ಎಲಿಮೆಂಟ್ ನಾವು ಸೆಟ್ ಅಲ್ಲಿ ಬೇಕಾಗೋದಿಲ್ಲ. ಹಂಗಾಗಿ ನಾವು ಏನ್ ಹೇಳ್ಬೋದು, ಬಿ ಇಸ್ ನಥಿಂಗ್ ಬಟ್ 1, 2, 3 ನೇನೆ, ಕರೆಕ್ಟ್ ಅಲ್ವಾ? ಸೊ 1, 2, 3 ಹಂಗಾಗಿ ಎ ಅಂಡ್ ಬಿ ಆರ್ ಈಕ್ವಲ್ ಸೆಟ್ಸ್ ಅಗೇನ್. ಸೊ ಹಂಗಾಗಿ ನಾವು ಈಕ್ವಲ್ ಸೆಟ್ಸ್ ಅಂತಾನೆ ಹೇಳ್ಬಹುದು. ಓಕೆನಾ? ಸೊ ಇವಾಗ ಫೈಂಡ್ ದ ಪೇರ್ ಆಫ್ ಈಕ್ವಲ್ ಸೆಟ್ಸ್ ಇಫ್ ಎನಿ. So equal sets A is 0, B is C. Okay, so ಇಲ್ಲಿ ಬರ್ಕೊಳ್ಳೋಣ. A is 0, then X is 15 greater than 5. So ಇವಾಗ 6, 7, 8, 9, 10, 11. Okay, X is less than 5. Sorry. Okay, so ಇಲ್ಲಿ ಕೊಟ್ಟಿರೋದವ್ರು ನೋಡಿ, X is less than 5 and greater than 15. ಯಾವ್ದಾರ ನಂಬರ್ less than 5 and greater than 15 ಇರುತ್ತಾ? No, this is a null set. ಓಕೆನಾ? ಸೊ ಇಲ್ಲಿ ಫೈಂಡ್ ದ ಪೇರ್ ಆಫ್ ಈಕ್ವಲ್ ಸೆಟ್ ನೋಡ್ಬೇಕು. ಇಂಟಿಜರ್ ಪಾಸಿಟಿವ್ ರೂಟ್ ಆಫ್ ದಿ ಈಕ್ವೇಶನ್. ಇದಕ್ಕೆ ಈ ಈಕ್ವೇಶನ್ಗೆ ಏನಾದ್ರೂ ಬರತ್ತಾ? ಓಕೆ, ಸೊ ಬರೋದಿಲ್ಲ ಅಲ್ವಾ? ಸೊ ಸಿ ಅಂಡ್ ಸಿ ಇಸ್ ಈಕ್ವಲ್ ಟು, ಓಕೆ, ಸೊ ಇಲ್ಲಿ ಬರತ್ತೆ ಆಕ್ಚುಲಿ. ಸೊ ಇವಾಗ 5x and 3x. ಸೊ ಇವಾಗ x² - 5x + 3x - 15. ಸೊ x minus 5 plus 3 x minus 5 will ಬರುತ್ತೆ. ಸೊ x is equal to 3 or x is equal to -3 or x is equal to 5 ಅಂತ ಬರುತ್ತೆ. ಕರೆಕ್ಟಾ? ಇಲ್ಲಿ c is equal to x is equal to 5 ಇಲ್ಲೂ ಬರುತ್ತೆ. ಬಟ್ ಇಲ್ಲಿ ಏನ್ ಬರುತ್ತೆ, ಇಂಟಿಗ್ರಲ್ ಪಾಸಿಟಿವ್ ರೂಟ್ ಆಫ್ ದಿ ಈಕ್ವೇಶನ್. ಸೊ ಇಲ್ಲಿ -3 ಬಂತು, ಇದು ಬರಲ್ಲ. ಸೊ ಇಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ, ಈ ನಲ್ಲಿ ಓನ್ಲಿ ಎಲಿಮೆಂಟ್ 5 ಇರುತ್ತೆ. ಸೊ ಈ ಸಿ, ಓಕೆ, ದೇ ಆರ್ ದ ಸೇಮ್. ಇಲ್ಲಿ 0 ಇಸ್ ಅನ್ ಎಲಿಮೆಂಟ್, ಇಟ್ ಇಸ್ ನಾಟ್ ನಲ್. ಇದು ನಲ್ ಸೆಟ್, ಇದು +or-5 ಬರುತ್ತೆ. ಸೊ ಅಷ್ಟೇ ನಾವು ಹೇಳ್ಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ of the set are equal and justify your answer. Okay, so ಇವಾಗ x is a set of letters in alloy. ಸೊ ಅಲ್ಲಾಯ್ ಅಲ್ಲಿ ಏನೇನ್ ಬರತ್ತಪ್ಪ? ಸೊ ಅಲ್ಲಾಯ್ ಅಲ್ಲಿ ಬಂದಾಗ ಏನೇನ್ ಬರುತ್ತೆ? ಎ ಬರುತ್ತೆ, ಎಲ್ ಬರುತ್ತೆ, ಓ ಬರುತ್ತೆ, ವೈ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ಲಾಯಲ್ ಅಲ್ಲಿ ಏನ್ ಬರುತ್ತೆ? ಲಾಯಲ್ ಅಲ್ಲಿ ಎಲ್ ಬರುತ್ತೆ, ಎ ಬರುತ್ತೆ, ಅಗೇನ್ ಎ, ಎಲ್ ಬರುತ್ತೆ, ಓ ಬರುತ್ತೆ, ವೈ ಬರುತ್ತೆ. ಎಕ್ಸ್ಟ್ರಾ ಬರುತ್ತಾ ಏನಾದ್ರು? ಏನು ಬರಲ್ಲ. ಓಕೆನಾ? ಸೊ ಹಂಗಾಗಿ ನಾವ್ ಏನ್ ಹೇಳ್ಬೋದು, ದೇ ಆರ್ ಈಕ್ವಲ್ ಸೆಟ್. Okay, it does not change. So order change ಆದ್ರೆ that doesn't mean the sets are not equal. So set ಅಲ್ಲಿ order doesn't matter. Order doesn't matter, repetition doesn't matter. ಇದನ್ನ ಎರಡನ್ನ ತಲೆಯಲ್ಲಿ ಇಟ್ಕೋಬೇಕು. ಸೊ ಇನ್ನೇನ್ ಮ್ಯಾಟರ್ ಆಗಲ್ಲ, ಆರ್ಡರ್ ಮ್ಯಾಟರ್ ಆಗಲ್ಲ, ಆಮೇಲೆ ಈಕ್ವೇಶನ್ ಅಂದ್ರೆ ಇದು ಮ್ಯಾಟರ್ ಆಗಲ್ಲ. ಏನ್ ಮ್ಯಾಟರ್ ಆಗಲ್ಲ? ಆರ್ಡರ್ ಅಂಡ್ exactly number repetition. So n will be z, okay, n belongs to z and n square is less than equal to 4. 1 ಬರುತ್ತೆ and 2 ಬರುತ್ತೆ ಅಷ್ಟೇ. a ಅಲ್ಲಿ 1 ಇರುತ್ತೆ, 2 ಇರುತ್ತೆ. b ನಲ್ಲಿ ರ್ಯಾಷನಲ್ ನಂಬರ್ ಸಚ್ ದಟ್ ಇದು ಆಗುತ್ತೆ. ಸೊ ಬೇಸಿಕಲಿ b ನಲ್ಲಿ ಏನ್ ಬರುತ್ತೆ? ಸೊ ಆಕ್ಚುಲಿ ಇಲ್ಲಿ z ನ್ಯಾಚುರಲ್ ನಂಬರ್ ಅಲ್ಲ, ಇದು ಇಂಟಿಜರ್ ಅಲ್ವಾ? ಸೊ -2, -1, 0 ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ b ಬಂದ್ಬಿಟ್ಟು ಇಟ್ ಇಸ್ 1, ಸಾರಿ, ಇಲ್ಲಿ b ಬಂದ್ಬಿಟ್ಟು 1 and 2 ಇನ್ಕ್ಲೂಡ್ ಆಗುತ್ತೆ. ಸೊ ದೇ ಆರ್ ಬೇಸಿಕಲಿ ನಾಟ್ ಈಕ್ವಲ್ ಸೆಟ್ಸ್ ಅಂತ ನಾವು ಹೇಳ್ಬಹುದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಲ್ ಸೆಟ್? ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2. ಆಡ್ ಆಗಿರ್ಬೇಕು, ನ್ಯಾಚುರಲ್ ನಂಬರ್ ಇರ್ಬೇಕು, ಡಿವಿಸಿಬಲ್ ಬೈ 2 ಇರ್ಬೇಕು. ಕ್ಯಾನ್ ಇಟ್ ಹ್ಯಾಪನ್? ನೋ. ಓಕೆ, ಸೊ ಇಟ್ ಇಸ್ ನಲ್ ಸೆಟ್. ಆಯ್ತಾ? ಸೊ ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್, ಎಸ್, ಇಟ್ ಇಸ್ ನಾಟ್ ಅ ನಲ್ ಸೆಟ್. ನಾಟ್, ಓಕೆ, ಸೊ ಇಟ್ ಇಸ್ 2 will be there. ಸೊ ನಲ್ ಅಲ್ಲ, not null. Okay, it is not a null set. Then x is natural number such that it is less than 5 and greater than 7. ಕಾಣ್ತಿದ್ಯಾ ಹಂಗಾಗುತ್ತೆ? ಸೊ ಇಟ್ ಕ್ಯಾನ್ ನಾಟ್. ನೋ. ಸೊ ನಲ್ ಇದು. ಸೊ ನಲ್ ಸೆಟ್, ಏನು ಎಲಿಮೆಂಟ್ಸ್ ಲೈ ಆಗಲ್ಲ. x is a point common to any two parallel lines. Two parallel lines are those lines which never meet each other. ಕರೆಕ್ಟ್ ಅಲ್ವಾ? ಅದ್ ಯಾವತ್ತಿಗೂ ಮೀಟ್ ಆಗೋದಿಲ್ಲ. ಆ ತರ ಲೈನ್ಸ್ ಇಂದ ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಇವ್ರು ಬಂದ್ಬಿಟ್ಟು ಕಾಮನ್ ಪಾಯಿಂಟ್ ಅಂತ ಹೇಳಿದಾಗ ಹೆಂಗಾಗುತ್ತೆ? ಸೊ ಯಾವ್ದು ಪಾಯಿಂಟ್ ಇರಲ್ಲ. ಸೊ ಅಗೇನ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಬೇಸಿಕಲಿ ಅ ನಲ್ ಸೆಟ್. ಓಕೆನಾ? ಸೊ ಹಂಗಾಗಿ ನಾವ್ ಅದನ್ನ ನೋಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್ ಸೆಟ್ಸ್? ಓಕೆ, ಸೊ ಒಂದ್ ಫೈನೈಟ್ ಸೆಟ್ ಬರುತ್ತೆ, ಇನ್ನೊಂದು ಇನ್ಫೈನೈಟ್. ದ ಸೆಟ್ ಆಫ್ ಮಂತ್ ಆಫ್ ದ ಇಯರ್, ಇದು ಫೈನೈಟ್ ಬರುತ್ತೆ. 1, 2, 3 ಇದು ಇನ್ಫೈನೈಟ್ ಬರುತ್ತೆ, ಇದು ಫೈನೈಟ್ ಬರುತ್ತೆ, ಬಿಕಾಸ್ ಇದು ಹಿಂಗ್ ಬರುತ್ತೆ. ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಗ್ರೇಟರ್ ದನ್ 100.
ಗ್ರೇಟರ್ ದನ್ 100. ಸೊ 100 ಅಂದ್ರೆ 111 ಸಾರಿ 101 102 ಡಾಟ್. ಸೊ ಇನ್ಫೈನೈಟ್ ಸೆಟ್ ಅದಾಗತ್ತೆ. ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದನ್ 99. ಸೊ ಯು ಕ್ಯಾನ್ ಕೌಂಟ್ ದ ಪ್ರೈಮ್ ನಂಬರ್ಸ್ ವಿಚ್ ಆರ್ ಲೆಸ್ ದನ್ 99 ಅಲ್ವಾ. ಸೊ ಅದಕ್ಕೆ ಇದನ್ನ ನಾವು ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ಓಕೆ, ಯಾ. ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸೆಟ್ is a finite set or an infinite set. ಇವಾಗ ಫೈನೈಟ್ ಸೆಟ್ ಅದು ಇನ್ಫೈನೈಟ್ ಸೆಟ್ ಹೇಳ್ಬೇಕು. a set of, okay, ನೋಡೋಣ ಇಲ್ಲಿ. set of lines which are parallel to the x axis. there will be multiple lines which are parallel to x axis, correct ಅಲ್ವಾ. ಸೊ ಹಂಗಾಗಿ ಇದು ಇನ್ಫೈನೈಟ್ ಸೆಟ್ ಆಗುತ್ತೆ. ಇದು ಇನ್ಫೈನೈಟ್ ಸೆಟ್. set of letters in English alphabet 26 ಇದೆ. ಸೊ again it is finite. set of numbers which are multiples of 5. Okay, it is obviously an infinite set because there are multiples. For entire multiples of 5 ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಂಗಾಗಿ ಅದು ಇನ್ಫೈನೈಟ್ ಸೆಟ್ ಆಗುತ್ತೆ. Now, a set of animals living on the earth. Living on the earth, number of animals countable non countable? It is obviously countable. So ಹಂಗಾಗಿ ನಾವು ಫೈನೈಟ್ ಅಂತ ಹೇಳ್ತೀವಿ. set of circles passing through the origin 0,0. there can be millions, thousands of circles. they have not given the radius. ಇವಾಗ ಅವರು ಇದೆ with radius. okay, with radius r. okay, with radius r equals to 5 ಅಂತ ಕೊಟ್ಟಾಗ ಅದು ಫೈನೈಟ್ ಆಗುತ್ತೆ. ಬಟ್ ಬರೀ ಇಷ್ಟೇ ಕೊಟ್ಟಾಗ ಅದು ಇನ್ಫೈನೈಟ್ ಆಗುತ್ತೆ. ಓಕೆ, ಸ್ಟೇಟ್ ವೆದರ್ a is equal to b or not. ಸೊ a b c d ಇದೆ. it is equal. okay, 4 8 12 16. 4 8 12 ಇಲ್ವೇ ಇಲ್ಲ, 18 ಇದೆ ಇಲ್ಲಿ. ಸೊ they are not equal. so 2 4 6 8 10. x is positive even integer such that x is less than equal to 10. so positive even integer 2 4 6 8 ಆಮೇಲೆ 10 ಕೂಡ ಬರುತ್ತೆ. ಕರೆಕ್ಟಾ? ಯಾ. ಸೊ ಹಂಗಾಗಿ ಅದು ಮಾಡೋಣ. x is a multiple of 10 and b is this. these are multiples of 5. multiples of 10 ಅಲ್ಲ. ಸೊ ಏನ್ ಹೇಳ್ಬೋದು? they are not equal. ಇದು ಎರಡು ಈಕ್ವಲ್ ಅಂತ ಹೇಳ್ಬೋದು. are the following pair of sets equal? give a reason. so a is equal to 2,3. x is a solution of x square plus 2 5. okay, so ಇದು x square plus 3x plus 2x plus 6 equals to 0. that is x plus 3 okay plus 2x plus 3 ಬರುತ್ತೆ equals to 0. so x plus 2 and also we have it as x plus 3 equals to 0. so ಇದು x is equal to minus 2, x is equal to minus 3 ಬರುತ್ತೆ. so they are not a pair of equal sets. so we can basically say they are not. x is a letter in the word follow. follow ಅಲ್ಲಿ f ಇರುತ್ತೆ, o ಇರುತ್ತೆ, l ಇರುತ್ತೆ, w ಇರುತ್ತೆ. ಇಲ್ಲೂ f ಇದೆ, o ಇದೆ, w ಇದೆ, l ಇದೆ. so they are basically said to be equal sets, pair of equal set ಅಂತ ಹೇಳ್ಬಹುದು. ಸೊ ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದು ಏನು? ನೆಕ್ಸ್ಟ್ ನೋಡ್ಬೇಕಾಗಿರೋದು ಫ್ರಮ್ ದ ಸೆಟ್ಸ್ ಗಿವನ್ ಬಿಲೋ ಸೆಲೆಕ್ಟ್ ದಿ ಈಕ್ವಲ್ ಸೆಟ್. ಇವಾಗ ಈಕ್ವಲ್ ಸೆಟ್ ನ ನೋಡ್ಬೇಕು. ಸೊ g is equal to e. ಕರೆಕ್ಟಾ? ಸೊ ಬೇಸಿಕಲಿ ನಾವು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಮಾಡೋಣ. ಓಕೆ, ಸೊ g ಅಂಡ್ e ನ ಇದ್ರಲ್ಲಿ ಟಿಕ್ ಮಾಡ್ತೀನಿ ನಾನು. ಆಮೇಲೆ ವಿ ವಿಲ್ ಗೋ ಟು ವಾಟ್ 2 4 8 12. 2 4 8 12 ಇದೆಯಾ? ಅಲ್ಲಿ ಎಲ್ಲೂ ಇಲ್ಲ. 1 2 3 4 ಇದೆ, ಇಲ್ಲೂ 1 2 3 4 ಇದೆ. ಸೊ b ಅಂಡ್ d. ಓಕೆನಾ? b ಅಂಡ್ d. h 0 1 ಇದೆ, 0 a ಇದೆ. ಸೊ ಅಷ್ಟೇ. ಸೊ ದೀಸ್ ಆರ್ ದ 2 pairs ಆಫ್ ಈಕ್ವಲ್ ಸೆಟ್ಸ್ ಅಂತ ನಾವು ಹೇಳಬಹುದು. ನಾವು ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಸಬ್ಸೆಟ್. ಸೊ ಟಿಲ್ ನೌ ವಿ ಹ್ಯಾವ್ ಸ್ಟಡಿಡ್ ಸೆಟ್ಸ್ ಅಂದ್ರೆ ಏನು, ಸೆಟ್ ಹೆಂಗೆ ಮಾಡುತ್ತೆ, ಹೆಂಗ್ ಮಾಡಬಹುದು. ನೆಕ್ಸ್ಟ್ ಇನ್ನೇನು ನೋಡಿದ್ವಿ? ನಾವೇನ್ ನೋಡಿದ್ವಿ? ಈಕ್ವಲ್ ಸೆಟ್ಸ್ ಮತ್ತೆ ಇನ್ನು ಏನು ಈಕ್ವಲ್ ಸೆಟ್, ಫೈನೈಟ್ ಅಂಡ್ ಇನ್ಫೈನೈಟ್ ಸೆಟ್, ಅದನ್ನೆಲ್ಲ ನಾವು ನೋಡಿದ್ವಿ. ಕರೆಕ್ಟ್ ಅಲ್ವಾ? ನಾವು ನೆಕ್ಸ್ಟ್ ಹೋಗೋಣ. ಏನು ನೆಕ್ಸ್ಟ್ ಅಂದ್ರೆ ಸಬ್ಸೆಟ್. ಓಕೆ, ಸೊ ಇವಾಗ ಸಬ್ಸೆಟ್ ಅಂದ್ರೆ ಏನು ಅಂದ್ರೆ, ಇವಾಗ ನಾನು ಒಂದ್ ಡಬ್ಬ ಕೊಡ್ತೀನಿ ನಿಮ್ಗೆ. ಡಬ್ಬದಲ್ಲಿ 6 ಕಾಯಿನ್ಸ್ ಇದೆ. ಓಕೆನಾ? 1 2 3 4 5 6. ಆ 6 ಕಾಯಿನ್ಸ್ ಅಲ್ಲಿ ನಾನು ಇನ್ನೊಂದ್ 3 ಕಾಯಿನ್ಸ್ ನ ಡಬ್ಬ, ಒಂದ್ ದೊಡ್ಡ ಡಬ್ಬ ಇದೆ. ಓಕೆನಾ? ಆ ದೊಡ್ಡ ಡಬ್ಬದಲ್ಲಿ ಒಂದು ರೆಡ್ ಕಲರ್ ಬಾಕ್ಸ್ ಇದೆ, ಇನ್ನೊಂದು ಬ್ಲೂ ಕಲರ್ ಬಾಕ್ಸ್ ಇದೆ. ಆ ಬ್ಲೂ ಕಲರ್ ಬಾಕ್ಸ್ ಅಲ್ಲಿ 3 ಕಾಯಿನ್ಸ್ ಇದೆ, ರೆಡ್ ಕಲರ್ ಬಾಕ್ಸ್ ಅಲ್ಲಿ 3 ಕಾಯಿನ್ಸ್ ಇದೆ. ಬಟ್ ಈ ದೊಡ್ಡ ಡಬ್ಬ ವಿಚ್ ಇಸ್ ಇನ್ ಬ್ಲಾಕ್ ಕಲರ್ ಅಂತ ಇಟ್ಕೊಳ್ಳೋಣ. ಆ ಎಂಟೈರ್ ಬ್ಲಾಕ್ ಕಲರ್ ಡಬ್ಬದಲ್ಲಿ 6 ಕಾಯಿನ್ಸ್ ಇದೆ. ಸೊ ನಾವು ಬ್ಲಾಕ್ ಕಲರ್ ಡಬ್ಬನ ತಗೊಂಡಾಗ ವಿಚ್ ಇಸ್ ಅ ಸೆಟ್ ಅನ್ನೋ ತರ ನಾವು ಆ ಡಬ್ಬನ್ ತಗೊಳ್ಳೋಣ.
ಅಲೈನ್ಮೆಂಟ್ ಸೆಟ್ ತರ ನಾವ್ ತಗೊಂಡಾಗ ಏನ್ ಹೇಳ್ಬೋದು, ಸೊ ಆ ಬ್ಲಾಕ್ ಕಲರ್ ಡಬ್ಬಾದಲ್ಲಿ 6 ಕಾಯಿನ್ಸ್ ಇದೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಟ್ ಬ್ಲಾಕ್ ಕಲರ್ ಡಬ್ಬಾ ಇಸ್ ಈಕ್ವಲ್ ಟು 6 ಅಂತ ಹೇಳ್ಬೋದು. ಬಟ್ ಈ ಬ್ಲೂ ಕಲರ್ ಡಬ್ಬ, ರೆಡ್ ಕಲರ್ ಡಬ್ಬಾನು ಇಟ್ ಈಸ್ ಪಾರ್ಟ್ ಆಫ್ ಬ್ಲಾಕ್ ಕಲರ್ ಡಬ್ಬಾ ಅಲ್ವಾ. ಸೊ ಇದ್ರಲ್ಲಿ 3 ಇದೆ, ಇದ್ರಲ್ಲೂ 3 ಇದೆ. ಸೊ ಸಬ್ಸೆಟ್ ಅಂದ್ರೆ ಪಾರ್ಟ್ ಆಫ್ ಅ bigger set. Okay na, so part of a bigger set. A set A is said to be a subset of B if every element of A is also an element of B. Okay na, so every element, red color ಅಲ್ಲಿ ಈ 3 coins ಇದೆ, it is a part of red color dabba, but at the same time ಈ 3 coins is also part of black color dabba. So ಹಂಗಾಗಿ ನಾವ್ ಏನ್ ಹೇಳ್ಬೋದು, a set A is said to be a subset of set B if every element of A is also an element of B ಅಂತ ನಾವ್ ಅದನ್ನ ಹೇಳ್ಬಹುದು. ಕರೆಕ್ಟ್ ಅಲ್ವಾ. ಸೊ ಇದು ಇಟ್ ಇಸ್ ದ ಇಕ್ವೇಶನ್ ಅನ್ನೋದಕ್ಕಿಂತ ಜಾಸ್ತಿ ನಾವೇನ್ ಹೇಳ್ಬೋದು, ಸೊ ಬೇಸಿಕಲಿ ದಿಸ್ ಇಸ್ ಹೌ ಯು ರೆಪ್ರೆಸೆಂಟ್. ಓಕೆನಾ, ಸೊ ದಿಸ್ ಇಸ್ ಹೌ ಯು ಬೇಸಿಕಲಿ ರೆಪ್ರೆಸೆಂಟ್ ಅ ಗಿವನ್ ಸಬ್ಸೆಟ್. ಓಕೆ, ಸೊ ಬೇಸಿಕಲಿ ಸಬ್ಸೆಟ್ ಅಂತ ಹೇಳಿದಾಗ ದಿಸ್ ಇಸ್ ಹೌ ಯು ಬೇಸಿಕಲಿ ರೆಪ್ರೆಸೆಂಟ್ ಅ ಸಬ್ಸೆಟ್. ಸೊ ಇದೇನಿದೆ A is a subset of itself. Okay, so every element is obviously said to be a subset of itself. ಯಾಕೆ ಹಂಗ ಹೇಳ್ತೀನಿ, ಇವಾಗ ನಾವು ಓದಿದ್ವಿ. ಸೊ A is a subset of B. ಯಾವಾಗ A subset of B ಅಂತ ಹೇಳ್ತೀವಿ, when every element, ಎಲ್ಲಾ ಎಲಿಮೆಂಟ್ಸ್ ಆಫ್ A B ನಲ್ಲೂ ಇದ್ದಾಗ ಸೊ A is subset of B ಅಂತ ನಾವು ಹೇಳ್ತೀವಿ. ಸೊ ಹಂಗಾಗಿ ನಾವು A ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲ A ಸೆಟ್ ಅಲ್ಲಿ ಇದ್ದೇ ಇರತ್ತಲ್ವಾ. ಸೊ A is a subset of itself. ಸೊ ಎವ್ರಿ set is a subset of itself. ಓಕೆನಾ, ಸೊ ಇವಾಗ ನಾವ್ ಏನ್ ಹೇಳ್ಬೋದು, ಎವ್ರಿ ಸೆಟ್ is a subset of itself ಅಂತ ನಾವು ಅದಕ್ಕೆ ಹೇಳ್ಬಹುದು. ಎವ್ರಿ ಸೆಟ್ is a subset of itself. Okay, so now the set of Q is a natural number and the rational numbers is a subset of all the real numbers. Okay, rational numbers is a set of all the real numbers. Natural numbers are the subset of real numbers. Okay, so hange nav adanne helidvalla. So idu bandbit idu, so idu set, idu adra subset. So idನ್ನ nav hinge represent ಮಾಡೋದು. ಇದು one set ಬರುತ್ತೆ, ಅದ್ರ subset will be a smaller portion such that it includes all the things. ಇವಾಗ ನಾವು ನೋಡೋಣ, ಸೊ ಸಬ್ಸೆಟ್ ಅಂದ್ರೆ ಇವಾಗ ಪ್ರಾಪರ್ ಸೆಟ್ ಅಂದ್ರೆ ಏನು, ಸೂಪರ್ ಸೆಟ್ ಅಂದ್ರೆ ಏನು ಅಂತ ನೋಡೋಣ. A and B are two sets if A belongs to B but A is not equal to B. ನಾನು ಏನ್ ಹೇಳಿದೆ ನಿಮ್ಗೆ, equal sets are also called as subsets. Okay, one equal set is an equal set of ಇದು. ಓಕೆನಾ, ಸೊ ಬೇಸಿಕಲಿ ವಿ ಹ್ಯಾವ್ ದ ಥಿಂಗ್, ಇವಾಗ ನಾವು ಸಬ್ಸೆಟ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಏನಂತ ಹೇಳ್ತೀವಿ, ಸೂಪರ್ ಸೆಟ್ ಅಂತಿದೆ, ಪ್ರಾಪರ್ ಸಬ್ಸೆಟ್ ಅಂತಾನು ಇರತ್ತಲ್ವಾ. ಸೊ A is a proper set and then ಇವಾಗ ಇನ್ನೊಂದು ಸೂಪರ್ ಸೆಟ್ ಆಫ್ A ಅಂತಾನು ಇರುತ್ತೆ. ಸೊ A and B ಅಂದಾಗ ಇವಾಗ, ಸೊ A is a subset of B but A is not equal to B. ಅಂದ್ರೆ number of elements in B will not be equal to number of elements in A, but all the elements of A will be present in the set B. ಅವಾಗ ನಾವು A ನ ಪ್ರಾಪರ್ ಸಬ್ಸೆಟ್ ಆಫ್ B ಅಂತ ಹೇಳ್ತೀವಿ ಅಂಡ್ B ವಿಲ್ ಬಿ ಕಾಲ್ಡ್ ಆಸ್ ಎ ಸೂಪರ್ ಸೆಟ್ ಆಫ್ A. ಓಕೆನಾ, ಸೊ B ನ ಸೂಪರ್ ಸೆಟ್ ಆಫ್ A ಅಂತ ಕರಿತೀವಿ ಅಂಡ್ A ವಿಲ್ ಬಿ ಕಾಲ್ಡ್ ಆಸ್ ದ ಪ್ರಾಪರ್ ಸಬ್ಸೆಟ್ ಆಫ್ B. ಓಕೆ, ಸೊ ನಾವ್ ಇವಾಗ A is equal to 1,3, B is, and also ಇನ್ನೊಂದು ಗೊತ್ತಿರ್ಬೇಕು. ಓಕೆ, ಅದನ್ನ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಮಾಡೋಣ. A is equal to 1,3, B is equal to this, C is equal to this will be null set. Okay, so insert this and this, which null set will be a part of, yeah, every set will be having, so null set will be a part subset of every set. ಇದು ಕೂಡ ಗ್ಯಾಪ್ ಇಟ್ಕೊಳ್ಳಿ. ಸೊ ಫಸ್ಟ್ ಪಾಯಿಂಟ್ ಏನ್ ಗ್ಯಾಪ್ ಇಟ್ಕೋಬೇಕು, every set is a subset of itself. ಓಕೆನಾ, every set is a subset of itself. ಸೆಕೆಂಡ್ ಒನ್ ಏನ್ ಗ್ಯಾಪ್ ಇಟ್ಕೋಬೇಕು, every null set or null set, sorry, null set, so null set is a subset of every set. Okay na, null set is a subset of every set ಅಂತಾನು ನಾವು ಅದನ್ನ ಹೇಳ್ಬೋದು. ಸೊ null set ಇರೋದು, it is a subset of every set. Now let A is equal to A E I O U and B is equal to A B C D. If A is a subset of B, so is it a subset A E I O U? ಇದಿದ್ಯಾ? ಇಲ್ಲ. ಇದ್ರಲ್ಲಿ ಎಲ್ಲ ಎಲಿಮೆಂಟ್ಸ್ ಇರತ್ತಾ? ಇಲ್ಲ, ಇರೋದಿಲ್ಲ. ಸೊ ಸಬ್ಸೆಟ್ ಅಂತ ನಾವು ಅದನ್ನ ಹೇಳೋದಿಕ್ಕಾಗಲ್ಲ, ತುಂಬಾ ಈಸಿ. ಓಕೆನಾ, let A B C be 3 sets. A belongs to B. Okay, so A belongs to B ಅಂದ್ರೆ elements of A will be in elements of B. ಹಂಗಾಗಿ obviously B is a subset of C. Okay, is it true that A is a subset of C? If not, give an example. No,
ಇವಾಗ ಒನ್ ಇಸ್ ದೇರ್ ಅಂಡ್ ಇದು ಒನ್ ಇಸ್ ಬಿಲಾಂಗಿಂಗ್. ಸೊ ಬಿಲಾಂಗಿಂಗ್ ಅಂದ್ರೆ ಎಂಟೈರ್ ಸೆಟ್ ಇಸ್ ಬಿಲಾಂಗಿಂಗ್ ಟು ಬಿ ಅನ್ನೋ ತರ, ಕರೆಕ್ಟಾ? ಬಟ್ ಇಲ್ಲಿ 1 2 3 ಅಂತಿದೆ, ಬಟ್ ಎ ವಿಲ್ ಬಿ ಹ್ಯಾವಿಂಗ್ 1, ಸೊ ಇಟ್ ಇಸ್ ನಾಟ್ ಈಕ್ವಲ್ ಆರ್ ಇಟ್ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ. ಸೊ ಹಂಗಾಗಿ ನಾವ್ ಅದನ್ನ ಹೇಳಕ್ ಆಗೋದಿಲ್ಲ. ಸೊ ಸಬ್ಸೆಟ್ ಆಫ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಇವಾಗ ರಿಯಲ್ ನಂಬರ್ಸ್ ಅಲ್ಲಿ ನಾವ್ ನೋಡಿದ್ವಿ ನ್ಯಾಚುರಲ್ ನಂಬರ್ಸ್ ಇರತ್ತೆ, ಇಂಟಿಜರ್ಸ್ ಇರತ್ತೆ, ರಾಷನಲ್ ನಂಬರ್ಸ್ ಕೂಡ ಇರತ್ತೆ. ಸೊ ಕ್ಯೂ ವಿಲ್ ಬಿ ರಾಷನಲ್ ನಂಬರ್. ರಾಷನಲ್ ನಂಬರ್ ಅಂತ ಯಾವಾಗ ಹೇಳ್ತೀವಿ? ಕ್ಯೂ ಇಸ್ ಅ ನ್ಯಾಚುರಲ್ ರಾಷನಲ್ ನಂಬರ್ ವೆನ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟ್. ಅಂದ್ರೆ ಕ್ಯೂ ನಂಬರ್ ಅನ್ನ ನಾವು ಈ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಈ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆನಾ? ಸೊ ಇಟ್ ಹ್ಯಾಸ್ ಟು ಬಿ ಡಿಫೈನ್ಡ್. ಓಕೆ, ಇಟ್ ಹ್ಯಾಸ್ ಟು ಬಿ ವೆಲ್ ಡಿಫೈನ್ಡ್ ಅನ್ನೋ ತರ ಬರುತ್ತೆ. ಓಕೆನಾ? ಸೊ ಸಿನ್ಸ್ ಇಟ್ ಹ್ಯಾಸ್ ಟು ಬಿ ವೆಲ್ ಡಿಫೈನ್ಡ್, ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಹಂಗಾಗಿ ಪಿ ಬೈ ಕ್ಯೂ ವಿಲ್ ಬಿ ದ ಇಂಟಿಜರ್ ಅಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಅವಾಗ ನಾವೇನ್ ಹೇಳ್ತೀವಿ? ಇಟ್ ಇಸ್ ಸೆಟ್ ಟು ಬಿ ಅ ರಾಷನಲ್ ನಂಬರ್. ಸೊ ಇಂಟರ್ವೆಲ್ಸ್ ಆಫ್ ಸಬ್ಸೆಟ್ ಆಫ್ ಆರ್. ಓಕೆ, ಸೊ ನಾವ್ ಇವಾಗ ಇಂಟರ್ವೆಲ್ಸ್ ನೋಡೋಣ. ಇಂಟರ್ವೆಲ್ಸ್ ನೋಡ್ಬೇಕು ಅಂದಾಗ ನಮ್ಗೆ ಒಂಥರ ಟೈಮ್ ಇದ್ ಬರ್ಬೇಕು. ಓಕೆ, ನೋಡೋಣ ಒಂದ್ ನಿಮಿಷ, ನಾನು ಡ್ರಾ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆನಾ? ಸೊ ಇವಾಗ ನಾವು ಲೆಟ್ ಅಸ್ ಸಿ ಸಮಥಿಂಗ್. ಇವಾಗ ಒಂದು ಇದು ತಗೊಳ್ಳೋಣ. ಏನಿದು? ಲೈನ್ ತಗೊಳ್ಳೋಣ. ಲೈನ್ ತಗೊಂಡ್ಬಿಟ್ಟು ನಾವಿಲ್ಲ ಮಾರ್ಕ್ ಮಾಡೋಣ. ಏನ್ ಮಾರ್ಕ್ ಮಾಡೋಣ? ಸೊ ಇವಾಗ ನಂಬರ್ ಲೈನ್ ತಗೊಟ್ಟಿದ್ದೀನಿ ನಾನಿಲ್ಲಿ. ನಂಬರ್ ಲೈನ್ ತಗೊಂಡ್ಬಿಟ್ಟು ಸ್ವಲ್ಪ ಕಲರ್ಫುಲ್ ಆಗಿ ಯೂಸ್ ಮಾಡೋಣ. ಓಕೆ, ಸೊ ಇಲ್ಲಿ ನಂಬರ್ ಲೈನ್ ಅಲ್ಲಿ 0 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ, 6 ಸಾರಿ ಇಲ್ಲಿ -1 -2 -3 -4. ಓಕೆನಾ? ಸೊ ಇದು ನಂಬರ್ ಲೈನ್. ಸೊ ಇವಾಗ ನಂಬರ್ ಲೈನ್ ಅಲ್ಲಿ ನಾವು 2 ನೊಟೇಶನ್ಸ್ ಯೂಸ್ ಮಾಡ್ತೀವಿ. ಒನ್ ಇಸ್ ಫುಲ್ ಡಾಟ್, ಒನ್ ಇಸ್ ಓಪನ್ ಡಾಟ್. ಓಕೆನಾ? ಸೊ 1 ಡಾಟ್ ಇದು ಫುಲ್ ಡಾಟ್. ಫುಲ್ ಡಾಟ್ ಅಂದಾಗ ಫುಲ್ ಡಾಟ್ ಆರ್ ಫುಲ್ ಪಾಯಿಂಟ್ ಅಂದ್ರೆ ಇದು ಓಪನ್ ಪಾಯಿಂಟ್ ಬರುತ್ತೆ. ಓಪನ್ ಪಾಯಿಂಟ್. ಸೊ ಫುಲ್ ಪಾಯಿಂಟ್ ಆರ್ ಫುಲ್ ಡಾಟ್ ಅಂದಾಗ ಇಟ್ ಇಸ್ ಇನ್ಕ್ಲೂಸಿವ್, ಅಂದ್ರೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಓಪನ್ ಡಾಟ್ ಅಂತ ಬಂದಾಗ ಇಟ್ ಇಸ್ ಎಕ್ಸ್ಕ್ಲೂಸಿವ್, ಅಂದ್ರೆ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. ಸೊ ಇವಾಗ ನಾವು 1 -1 ಹಿಂಗ್ ತಗೊಂಡ್ಬಿಟ್ಟು ಇಲ್ಲಿ ಡಾಟ್ ಹಾಕ್ತಿವಿ ಅಂದ್ರೆ ಇಲ್ಲಿ ಎಂಟೈರ್ ದಿಸ್ ನಂಬರ್ ಅನ್ನ ತಗೊಂಡಿರ್ತೀವಿ ನಾವು. ಸೊ ದಟ್ ಇಸ್ ಇಟ್ ಇಸ್ ಬೇಸಿಕಲಿ ಇದನ್ನ. ಓಕೆ, ಸೊ ದೆನ್ ಓಪನ್ ಡಾಟ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇದು ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲೋಸ್ ಡಾಟ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇದನ್ನ ಇನ್ಕ್ಲೂಡ್ ಮಾಡ್ತೀವಿ. ದಿಸ್ ಇಸ್ ದ ಇದು. ಓಕೆನಾ? ಸೊ ಹಂಗೆ ಮಾಡ್ತೀವಿ. ಇದು ಓಪನ್ ಇದೆ, ಸೊ ಇಲ್ಲಿ ಓಪನ್ ಏನಿದೆ -1 ಟಿಲ್ ವೇರ್ ಇಸ್ ಇಟ್ ಗೋಯಿಂಗ್? ಟಿಲ್ 1 ಹೋಗ್ತಾ ಇದೆ. ಅಂಡ್ 1 ಹೆಂಗಿದೆ? ಕ್ಲೋಸ್ ಡಾಟ್ ಅಲ್ಲಿ ಇದೆ. ಸೊ ಇದನ್ನ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ. ಕರೆಕ್ಟಾ? ಇವಾಗ ನಾವು ನೆಕ್ಸ್ಟ್ ನೋಡೋಣ. ಓಪನ್ 2 ಟು ಓಪನ್ 4. ಓಕೆನಾ? ಓಪನ್ 2 ಟು ಓಪನ್ 4 ಅಂದ್ರೆ 2, ಏನ್ ಬರೀತೀರಾ? 4 ಬರೀತೀರಾ. ಇಲ್ಲಿ ನೋಡೋಣ, ಕ್ಲೋಸ್ಡ್ -2 ಟು ಕ್ಲೋಸ್ಡ್ -3. ಓಕೆನಾ? ಕ್ಲೋಸ್ -2 ಟು ಕ್ಲೋಸ್ -3 ಹೆಂಗ್ ಬರೀತೀರಾ? ಸ್ಮಾಲೆಸ್ಟ್ ನಂಬರ್ ವಿಲ್ ಬಿ ರಿಟನ್ ಬಿಫೋರ್ ದ ಬಿಗ್ಗರ್ ನಂಬರ್. ಸೊ ಆಲ್ವೇಸ್ ಸ್ಮಾಲ್ ನಂಬರ್ ಇಂದ ಬಿಗ್ ನಂಬರ್ ಹೋಗುತ್ತಲ್ವಾ? ಸೊ ಸ್ಮಾಲ್ ನಂಬರ್ ಅನ್ನ ನಾವು ಬಿಗ್ ನಂಬರ್ ಇಂದ ಮುಂಚೆ ಬರಿತೀವಿ. ಸೊ ಹಂಗಾಗಿ -3, -2 ಅಲ್ಲಿ ತನಕ ಅದು ಹೋಗುತ್ತೆ. ಕರೆಕ್ಟಾ? ಯಾ. ಸೊ ಇವಾಗ ಇದನ್ನ ನೋಡಿದ್ವಿ. ಇವಾಗ ಹಂಗೇನೆ ಇವಾಗ ಇದು ಕ್ಲೋಸ್ ಮಾಡಿದ್ರೆ, ಇದನ್ನ ಕ್ಲೋಸ್ ಮಾಡಿದ್ವಿ, 4 ಅನ್ನು ಕ್ಲೋಸ್ ಮಾಡಿದ್ವಿ, ಅಥವಾ 2 ಅನ್ನು ಕ್ಲೋಸ್ ಮಾಡಿದ್ವಿ. ಕರೆಕ್ಟಾ? ಸೊ 1 ನಿಮಿಷ ಇದ್ದೀನಿ. 2 ಅನ್ನು ಕ್ಲೋಸ್ ಮಾಡಿದ್ವಿ ಅನ್ಕೊಳ್ಳೋಣ. ಇಲ್ಲಿ ಬಂದಾಗ ಹೆಂಗ್ ಬರುತ್ತೆ? ಇಟ್ ಇಸ್ ಕ್ಲೋಸ್ಡ್ ಟು ಓಪನ್ 4. ಕರೆಕ್ಟಾ? ಸೊ ಇಟ್ ವಿಲ್ ಬಿ ಇನ್ಕ್ಲೂಡಿಂಗ್. ಸೊ ನಂಬರ್ ಲೈನ್ ಆರ್ ಇದನ್ನ ನಾವು ಸೆಟ್ ಬಿಲ್ಡರ್ ರೋಸ್ಟರ್ ಫಾರ್ಮ್ ಅಲ್ಲಿ ಬರಿಬೇಕು ಅಂದ್ರೆ 2, 3 ಅಷ್ಟೇ. 2, 3, 4 ಅಲ್ಲ. ಇದನ್ನ ಬರಿಬೇಕು ಅಂದ್ರೆ 3 ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನ ಬರಿಬೇಕು ಅಂದ್ರೆ ಇಲ್ಲಿ -2 -2 ಇದೆ ಅಲ್ವಾ? ಕ್ಲೋಸ್ಡ್ ಬರುತ್ತೆ. ಸೊ ಇದನ್ನ ಬರಿಬೇಕು ಅಂದ್ರೆ -3 -2 ಎರಡು ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಂಗಾಗಿ ನಾವ್ ಅದನ್ನ ಹಂಗೆ ಬರಿತೀವಿ. ಸೊ ಇದನ್ನ ನಾವು ನೋಡ್ಬೇಕು. ದಟ್ ಇಸ್ ಬೇಸಿಕಲಿ ಕಾಲ್ಡ್ ಆಸ್ ಇಂಟರ್ವೆಲ್ಸ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ಓಕೆ, ಏನ್ ಹೇಳ್ತೀವಿ ನಾವು ಅದಕ್ಕೆ? ಇಂಟರ್ವೆಲ್ಸ್ ಅಂತ ನಾವು ಹೇಳ್ತೀವಿ. ಕರೆಕ್ಟಾ? ಓಕೆ. ಸೊ ಇವಾಗ ಇಂಟರ್ವೆಲ್ಸ್ ಆಫ್ ದ ಸಬ್ಸೆಟ್ಸ್ ಆಫ್ ಆರ್ ಅಂತ ಬಂದಾಗ ಸೊ ಸೇಮ್ ರೆಪ್ರೆಸೆಂಟೇಷನ್. ಓಪನ್ ಕ್ಲೋಸ್ಡ್ ಇದ್ ಬರುತ್ತೆ. ಇಲ್ಲಿ ಓಪನ್ ಇದೆ, ಕ್ಲೋಸ್ಡ್ ಇದೆ. ಓಕೆನಾ? ಸೊ ಹಂಗಾಗಿ ನಾವ್ ಅದನ್ನ ನೋಡ್ತೀವಿ. ಯೂನಿವರ್ಸಲ್ ಸೆಟ್ ಅಂದ್ರೆ ಏನು?
What do you mean by universal set? Okay, so universal set andaga is a set which is usually denoted by U, and it is a set which has all the elements in it. Okay, now all the elements, so all the other sets are called the subset of the universal set. So ಆ ಯೂನಿವರ್ಸಲ್ ಸೆಟ್ಗೆ ಬೇರೆ ಎಲ್ಲ ಎಲಿಮೆಂಟ್ಸ್ ಅನ್ನ ನಾವ್ ಏನಂತ ಹೇಳ್ತೀವಿ, ಸಬ್ಸೆಟ್ ಅಂತ ಹೇಳ್ತೀವಿ. ಸೊ ಯೂನಿವರ್ಸಲ್ ಸೆಟ್ ಇಸ್ ಯೂಶಲಿ ಡಿನೋಟೆಡ್ ಬೈ ದಿಸ್, ಅಂಡ್ ಆಲ್ ದ ಸಬ್ಸೆಟ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ದಿ ಅದರ್ ನಂಬರ್ಸ್ ಎ ಬಿ ಸಿ ಅಂತ ನಾವ್ ಅದಕ್ಕೆ ಹೇಳ್ತೀವಿ. ಓಕೆನಾ, ಇವಾಗ ನಾವು ಈ ಏನಂತಾರೆ ಇದನ್ನ ನೋಡೋಣ. ಸೊ ಈ ಸೆಷನ್ ಅಲ್ಲಿ ವಿ ವಿಲ್ ಫಿನಿಶ್ ದಿಸ್ ಎಕ್ಸರ್ಸೈಸ್ ಅಂಡ್ ಸ್ಟಾಪ್ ಫಾರ್ ಟುಡೇ. ಓಕೆನಾ? ಓಕೆ. ಸೊ ಎಕ್ಸರ್ಸೈಸ್ 1.3 ಏನಿದೆ? ಸೊ ಮೇಕ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಬೈ ಫಿಲ್ಲಿಂಗ್ ದ ಸಿಂಬಲ್ಸ್. ಇಸ್ ಅ ಸಬ್ಸೆಟ್ ಆರ್ ನಾಟ್ ಅ ಸಬ್ಸೆಟ್? ಸೊ ಹಿಂಗಂದ್ರೆ ಸಬ್ಸೆಟ್, ಹಿಂಗಂದ್ರೆ ನಾಟ್ ಸಬ್ಸೆಟ್ ಆಗತ್ತಲ್ವಾ? ಓಕೆ, ಇನ್ ದ ಬ್ಲಾಂಕ್ ಸ್ಪೇಸಸ್. ಸೊ 2 3 4 1 2 3 4. ಸೊ 2 3 4 ಇದೆಯಾ ಇದರಲ್ಲಿ? ಇದೆ. ಸೊ ಇಟ್ ಈಸ್ ಅ ಸಬ್ಸೆಟ್. ಎ ಬಿ ಸಿ, ಇಲ್ಲಿ ಎ ಇದೆಯಾ? ಇರಲ್ಲ. ಸೊ ಇಲ್ಲಿ ಏನೇ ಇಲ್ಲ ಅಂದಾಗ ಅದ್ ಹೆಂಗ್ ಸಬ್ಸೆಟ್ ಆಗತ್ತೆ? ಸೊ ಇಟ್ ಇಸ್ ನಾಟ್ ಅ ಸಬ್ಸೆಟ್. ನಾವ್ ಇವಾಗ ಎಕ್ಸ್ ಇಸ್ ಅ ಸ್ಟೂಡೆಂಟ್ ಆಫ್ ಕ್ಲಾಸ್ 11 of your school and X is a student of your school. Class 11 ನಮ್ ಸ್ಕೂಲ್ ಅಲ್ಲಿ ಇದೆ ಅಂದ್ರೆ ಸ್ಟೂಡೆಂಟ್ ಆಫ್ ಮೈ ಕ್ಲಾಸ್ 11 ವಿಲ್ ಬಿ ಆಬ್ವಿಯಸ್ಲಿ ಪಾರ್ಟ್ ಆಫ್ ಅವರ್ ಸ್ಕೂಲ್ ಅಲ್ವಾ? ಸೊ ಆಬ್ವಿಯಸ್ಲಿ ಇದು ಸಬ್ಸೆಟ್. ಬಟ್ ನಮ್ ಸ್ಕೂಲ್ ಅಲ್ಲಿ ಇರೋದು ಬರೀ 11th ಅವರೇ ಇರ್ಬೇಕು ಅಂತಿಲ್ಲ, ಬೇರೆ ಕ್ಲಾಸಸ್ ಅವರು ಇರಬಹುದು. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ? ಇಟ್ ವಿಲ್ ಬಿ ದಟ್ ಆಲ್ಸೋ. Now X is a circle in the plane. X is a circle in the same plane with the radius of 1 unit. ಸರ್ಕಲ್ ಇಂದ ಪ್ಲೇನ್, ಇದು ಉಲ್ಟಾ ಆಗತ್ತೆ ಆಕ್ಚುಲಿ. ಸೊ ಇದು ಇದ್ರ ಸಬ್ಸೆಟ್ ಅಲ್ಲ, ಇದು ಇದ್ರ ಸೂಪರ್ ಸೆಟ್ ಆಗುತ್ತೆ. ಸೊ ಹಂಗಾಗಿ ಹಂಗ್ ಬರುತ್ತೆ. ಎಕ್ಸ್ ಇಸ್ ಅ ಟ್ರಯಾಂಗಲ್ ಇನ್ ದ ಪ್ಲೇನ್. ಸೊ ಎಕ್ಸ್ ಇಸ್ ಅ ಟ್ರಯಾಂಗಲ್ ಇನ್ ದ ಪ್ಲೇನ್, ಎಕ್ಸ್ ಇಸ್ ದ ರೆಕ್ಟಾಂಗಲ್ ಇನ್ ದ ಪ್ಲೇನ್. ಓಕೆ, ಎಕ್ಸ್ ಇಸ್ ಅ ಟ್ರಯಾಂಗಲ್ ಇನ್ ದ ಪ್ಲೇನ್ ಅಂಡ್ ಎಕ್ಸ್ ಇಸ್ ದ ರೆಕ್ಟಾಂಗಲ್ ಇನ್ ದ ಪ್ಲೇನ್ ಅಂತ ಬರುತ್ತೆ. ಅದ್ ಹೆಂಗ್ ಮಾಡ್ತೀರಾ? ಓಕೆ, ಸೊ ಟ್ರಯಾಂಗಲ್ ಅನ್ನೋದು ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ವಾಟ್ ಈಸ್ ಎ ರೆಕ್ಟಾಂಗಲ್ ಅಲ್ವಾ? ಸೊ ನಾಟ್ ಅ ಸಬ್ಸೆಟ್. Equilateral triangle in the plane and triangle in the same plane. Every equilateral triangle ಅಂದ್ರೆ ಏನು? Triangle with the equal sides. Okay, ಸೊ ಈಕ್ವಲ್ ಸೈಡ್ ಲೆಂತ್ ಇರತ್ತಲ್ವಾ? ಸೊ ಎಕ್ಸ್ ಇರುತ್ತೆ, ಇದು ಎಕ್ಸ್ ಇರುತ್ತೆ, ಇದು ಎಕ್ಸ್ ಇರುತ್ತೆ. ಅವಾಗ ಇದನ್ನ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ವಿಲ್ ಆಬ್ವಿಯಸ್ಲಿ ಬಿ ದ ಸಬ್ಸೆಟ್ ಆಫ್ ದ ಟ್ರಯಾಂಗಲ್. ಸೊ ಹಂಗಾಗಿ ನಾವು ಸಬ್ಸೆಟ್ ಅಂತ ಇನ್ಕ್ಲೂಡ್ ಮಾಡ್ತೀವಿ. X is an even natural number. X is an integer. Even natural number will obviously be the subset of an integer. So ಅದು ಹಿಂಗ್ ಬರುತ್ತೆ. ಓಕೆನಾ? ಯಾ. Okay, examine whether the following statements are true or false. So A and B does not belong to, ಇದು ಟ್ರೂ ನಾ ಫಾಲ್ಸಾ? ಎ ಬಿ ಇಲ್ಲಿದೆ, ಸೊ ಇಟ್ ಇಸ್ ಫಾಲ್ಸ್. ಓಕೆನಾ? ಎ ಇ ಬಿಲಾಂಗ್ಸ್ ಟು ಎಕ್ಸ್ ಇಸ್ ಅ ವೊವೆಲ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಎ ಇ ಇಸ್ ಅನ್ ವೊವೆಲ್ಸ್ కదా? ಎಸ್, ಸೊ ಇಟ್ ಇಸ್ ಟ್ರೂ. ನಾವು 1 2 3 ಇಲ್ಲಿ 2 ಇದೆಯಾ? ಇಲ್ಲಿ 2 ನೇ ಇಲ್ಲ. ಅದ್ ಹೆಂಗ್ ಸಬ್ಸೆಟ್ ಅಂತ ಹೇಳ್ತೀವಿ? ಸಬ್ಸೆಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾವ್ ಇವಾಗ ಎ ಬಿಲಾಂಗ್ಸ್ ಟು ಎ ಬಿ ಸಿ ನಾ? ಎಸ್, ಟ್ರೂ. ಸೊ ಸಿನ್ಸ್ ಎ ಬಿಲಾಂಗ್ಸ್ ಟು ಎ ಬಿ ಸಿ, ಇದನ್ ಟ್ರೂ ಅಂತ ನಾವು ಬರಿಬಹುದು. ಎ ಬಿಲಾಂಗ್ಸ್ ಟು ಎ ಬಿ ಸಿ, ಇದು ಸಬ್ಸೆಟ್. ಇದು ಬಿಲಾಂಗ್ಸ್ ಟು ಅಂತ ಬಂದಾಗ ಹೆಂಗಿರ್ಬೇಕು ಗೊತ್ತಾ? ಹಿಂಗಿದ್ರೆ ಎ ಬಿ ಸಿ ಅಂತಿದ್ದಾಗ ಇದು ಟ್ರೂ ಆಗತ್ತೆ. ಬಟ್ ಇದು ಸಬ್ಸೆಟ್ ತೋರಿಸ್ತಾ ಇದೆ, ಬಟ್ ಸಬ್ಸೆಟ್ ಅಲ್ಲ, ಅವ್ರು ಕೇಳ್ತಾ ಇರೋದು ಬಿಲಾಂಗಿಂಗ್ ಆದ್ರಿಂದ ಇದನ್ನ ನಾವು ಫಾಲ್ಸ್ ಅಂತ ಬರೆಯೋಣ. X is an even natural number less than 6. X is a natural number which divides 36. So X is an even natural number less than 6. Okay. X is a natural number divides by 36 ಅಂದಾಗ, so obviously ನಾವೇನಂತ ಹೇಳ್ಬೋದು? It is a, yes, so it is a true thing. Okay na? ಅದು ಸಬ್ಸೆಟ್ ಏನೇ ಅದ್ರದ್ದು. So A is this and which of the following is true? So does 3, 4 belong to or is a subset? It belongs to. So idu true, idu false. Okay na? Then 3 4 belongs to kadu is a subset. So what is true, what is false anta nodona. So this is false. Okay, nan bere color tagotini. Okay, so this is false, this is true. Okay na? Third one ಬಂದ್ಬಿಟ್ಟು ಏನ್ ಬರುತ್ತೆ? This is correct ಅಲ್ವಾ? Because it is a subset. So ಇದು plus ಇದು ಬಂದಾಗ it will be a subset, so true. Then 1 is a subset belongs to ಏನ? This is false. 1 is a subset of ಏನ? This is true. Then correct ಅಲ್ವಾ? So then this is also true ನೆ. Then ಇದು 1, it belongs to ನ, ಇದು false ಬರುತ್ತೆ. ಇದು is a subset. So is it a subset? So when we talk about this, is it subset? No, it is false. So 5 is a subset or is belongs to a subset. Idu true baratte. It is a subset. Idu banbitu idu false baratte. Then 5 is a belongs to a baratta. So 5 is belong to a. So only the subset. So therefore adina enanta helbodu? It is incorrect anta helbodu. So this is false. Okay, now this is correct and this is false again. Write down the subset of the following set.
ಸೊ ಫಾರ್ ದಿಸ್ ಸೆಟ್ ಏನು ಸಬ್ಸೆಟ್ ಬರುತ್ತೆ 5 ಬರುತ್ತೆ ಅಂಡ್ ಎ ವಿಲ್ ಬಿ ಒಬ್ವಿಯಸ್ಲಿ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಕರೆಕ್ಟ್ ಅಲ್ವಾ ಸೊ ಹಂಗಾಗಿ ನಾವೇನಂತ ಹೇಳ್ಬೋದು 5 ಸೊ 5 ಅಂಡ್ ಆಲ್ಸೋ ಎ ದಿಸ್ ಇಸ್ ದ ಸಬ್ಸೆಟ್ ಆಫ್ ದಿಸ್ ಇಲ್ಲಿ ಬಂದ್ಬಿಟ್ಟು 5 ಬರುತ್ತೆ ಎ ಬರುತ್ತೆ ದೆನ್ ವಿ ಹ್ಯಾವ್ ಬಿ ಬರುತ್ತೆ ದೆನ್ ವಿ ಹ್ಯಾವ್ ಎ ಅಂಡ್ ಬಿ ಅದು ಬರುತ್ತೆ ನಾವು ಇಲ್ಲಿ 1 ಅಂಡ್ 2 ಮಾಡಿದಾಗ 1 ಬರುತ್ತೆ 2 3 1 2 1 3 ಆಮೇಲೆ ಇದು 2 3 ಓಕೆನಾ ದೆನ್ ಇಲ್ಲಿ 1 2 3 ಎಷ್ಟು ಬಂದಿದೆ ಇಲ್ಲಿ 1 2 3 4 5 6 7 ಹೌ ಡು ಯು ಡೂ ದಟ್ 2n ಮೈನಸ್ ಆಫ್ 1 ಸಬ್ಸೆಟ್ಸ್ ಇರುತ್ತೆ ಯಾವಾಗ್ಲೂ ಅದನ್ನ ಫಾರ್ಮುಲಾಗೆ ಅಪ್ಲೈ ಇಟ್ಕೊಳ್ಳಿ ಓಕೆನಾ ಸೊ ಇವಾಗ ಏನ್ ಮಾಡೋಣ ಸೊ 2n ಮೈನಸ್ ಆಫ್ 1 ನಂಬರ್ ಆಫ್ ಸಬ್ಸೆಟ್ಸ್ ಇರುತ್ತೆ ಎಲ್ಲಿರುತ್ತೆ ಏನಾದ್ರೂ ಮಾತಾಡಿದ್ರು ನೀವು ಸೊ 2n ಮೈನಸ್ ಆಫ್ 1 ಸೊ 2n minus of 1 ಇರುತ್ತೆ where n is the number of elements present in the set okay na so where n is the number of the elements which are present in the set al barutte so 2n minus of 1 number of elements irutte number of subsets will be there for a given set okay write the following as integrals ivaga as intervals so illi en madidare illi first one nodona fifth alli first one enide so -4 and also 6 so it belongs to ಅಂದ್ರೆ ಇಲ್ಲಿ ಫುಲ್ ಡಾಟ್ ಇಲ್ಲಿ ಹಾಫ್ ಡಾಟ್ ಬರುತ್ತೆ ಸೊ ಹಾಫ್ ಡಾಟ್ ಅಂದ್ರೆ ಓಪನ್ ಡಾಟ್ ಸೊ -4, 6 ಇದು ಕ್ಲೋಸ್ ಡಾಟ್ ಬಂದಿದ್ರಿಂದ ಇದು ಬರುತ್ತೆ ನಾವಿಲ್ಲಿ ಸೆಕೆಂಡ್ ಒನ್ ಏನ್ ಬರುತ್ತೆ -12 ಇದೆ ಅಂಡ್ ಆಲ್ಸೋ ಎಕ್ಸ್ ಇದೆ ಇಲ್ಲಿ -10 ಇದೆ ಸೊ ಹಿಂಗ್ ಬಂದಾಗ ಇದು ಓಪನ್ ಸೊ -12 -10 ಬರುತ್ತೆ ಓಕೆ ಸೊ ಇಲ್ಲಿ ಆರ್ 0 to 7 ಬರುತ್ತಲ್ವಾ ಸೊ 0 to 7 ಥರ್ಡ್ ಒನ್ ಇದೆ ಇಲ್ಲಿ 0 to 7 ಅಂದಾಗ ಸೊ ಇಟ್ ವಿಲ್ ಬಿ ಕ್ಲೋಸ್ಡ್ 0 and open 7 ಬರುತ್ತೆ ಕ್ಲೋಸ್ 0 and also we have open 7 then ಇಲ್ಲಿ 3 and 4 ಬಂದಾಗ so it will be having 3 and also it will be having 4 ಇಲ್ಲಿ ಕ್ಲೋಸ್ಡ್ ಬರುತ್ತೆ ಸೊ ಇದು ಹಿಂಗ್ ಬಂದಾಗ ಅದು ಹಲ ಬರುತ್ತೆ write the following intervals in the set builder form so set builder form ಅಲ್ಲಿ ಹೆಂಗ್ ಬರಿತೀರಾ ಹಿಂಗೆ ಬರಿಬೇಕು ಸೊ ಅದನ್ನ ಹೆಂಗ್ ಬರಿತೀರಾ ಅಂದ್ರೆ ಇವಾಗ ಥರ್ಡ್ ಒನ್ ಇದೆ ಅಲ್ವಾ -3, 0 ಇದು ಒಂದ್ ತೋರಿಸ್ತೀನಿ ರೆಸ್ಟ್ ಆಫ್ ದ ಥಿಂಗ್ಸ್ ನೀವೇ ಬರೀರಿ ಸೊ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ವೇರ್ ಇನ್ ಎಕ್ಸ್ ವಿಲ್ ಬಿ ಇಲ್ಲಿ ಓಪನ್ ಬರುತ್ತೆ -3 ಇಲ್ಲಿ ಓಪನ್ ಬರುತ್ತೆ 0 ಸೊ ಬೇಸಿಕಲಿ ಇದ್ ಮಾತ್ರ ಚೇಂಜ್ ಮಾಡ್ಕೊಂಡು ಹೋಗಿ ಇಲ್ಲಿ ಏನ್ ಬರುತ್ತೆ ಸೊ ಎಕ್ಸ್ ಬಿಲಾಂಗ್ 6 and it will be including 12 also so ಇದನ್ನ 6 include ಮಾಡುತ್ತೆ ಇಲ್ಲಿ 6 include ಆಗಲ್ಲ x ಇಲ್ಲಿ include ಆಗುತ್ತೆ 12 ಇಲ್ಲಿ ಏನಾಗುತ್ತೆ ಇಲ್ಲಿ include 23 ಆಗುತ್ತೆ ಇಲ್ಲಿ exclude ಆಗುತ್ತೆ 5 so it will not be including 5 ಅಲ್ವಾ ಸೊ ಹಂಗಾಗಿ ಅದ್ ಬರುತ್ತೆ what universal set would you propose for each of the following ಇವಾಗ set of right angle triangles universal set ಬರ್ಬೇಕು ಅಂದ್ರೆ set of right angle triangles universal set will be set of all the polygons okay set of triangles ಕೂಡ ಬರುತ್ತೆ ಅಥವಾ set of polygons ಬರುತ್ತೆ set of polygons ಅಂತ include ಮಾಡಬಹುದು or set of all triangles ಇವಾಗ isosceles triangle ಅಂದ್ರೆ ಏನು set ಅಂದ್ರೆ universal set can be a set of all the triangles or a set of polygons or a set of 2-dimensional figures ಕೂಡ ಬರುತ್ತೆ ಇವಾಗ set of triangles ಮಾಡಬಹುದು ಅಥವಾ set of polygons ಮಾಡಬಹುದು okay so polygons or set of all other 2-dimensional figures ಕೂಡ ಮಾಡಬಹುದು given a is equal to 1, 3, 5 b is equal to 2, 4, 6 c is equal to this which of the following may be considered as universal set for all the three set a b and c 1 3 5 ಇರಬೇಕು 1 3 5 ಇಲ್ಲೂ ಇದೆ 2 4 6 ಇರಬೇಕು 2 ಇದೆ 4 ಇದೆ 6 ಇದೆ then 0 2 4 6 8 0 ಇದೆ 2 ಇದೆ 4 ಇದೆ 6 ಇದೆ 8 ಇದೆ ಸೊ ಇದನ್ನ ನಾವು ಕನ್ಸಿಡರ್ ಮಾಡಬಹುದು ದಿಸ್ ಬಿಕಮ್ಸ್ ಟ್ರೂ ಓಕೆ ಸೊ ಇಲ್ಲಿ 1 3 5 4 6 0 ಇಲ್ಲ ಇದಾಗೋದಿಲ್ಲ ಇದನ್ನ ನೋಡೋಣ 0 ಇದೆ 1 ಇದೆ 3 ಇದೆ 5 ಇದೆ then 2 ಇದೆ 4 ಇದೆ 6 ಇದೆ but ಇಲ್ಲಿ 8 ಇಲ್ಲ so only this can be considered only the third one can be considered as the universal set for all the sets and all the three sets that is for a b and c so ಇಲ್ಲಿ ನಾವೇನ್ ನೋಡಿದ್ವಿ ಇವತ್ತು so basically ಇವತ್ತು ನೋಡಿದ್ದು ನಾವು set basic definitions ನೋಡಿದ್ವಿ
ಸೆಟ್ ಅಲ್ಲಿ ಏನೇನ್ ಬೇಸಿಕ್ ಡೆಫಿನಿಷನ್ ಇದೆ ಅದನ್ನ ನೋಡಿದ್ವಿ. ಆಮೇಲೆ ವಿ ಸ್ಟಡಿಡ್ ಅಬೌಟ್ ರೆಪ್ರೆಸೆಂಟೇಷನ್ಸ್ ನೋಡಿದ್ವಿ. ದಟ್ ಈಸ್ ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್ ಅಂಡ್ ಆಲ್ಸೋ ರೋಸ್ಟರ್ ಫಾರ್ಮ್ ಅಲ್ಲಿ ಹೆಂಗ್ ಬರುತ್ತೆ, ರೋಸ್ಟರ್ ಅಂಡ್ ದ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಅದನ್ನ ನೋಡಿದ್ವಿ. ದೆನ್ ವಿ ಸ್ಪೋಕ್ ಅಬೌಟ್ ನಲ್ ಸೆಟ್, ಸೆಟ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಎಲಿಮೆಂಟ್ ನಲ್ ಸೆಟ್ ಅಂತ ಹೇಳ್ತೀವಿ ಅನ್ನೋದು. ಅದನ್ನ ಎಂಟಿ ಸೆಟ್ ಬಗ್ಗೆ ಅವ್ರ ನಲ್ ಸೆಟ್ ಅವ್ರ ವಾಯ್ಡ್ ಸೆಟ್ ನೋಡಿದ್ವಿ. ಫೈನೈಟ್ ಇನ್ಫೈನೈಟ್ ನೋಡಿದ್ವಿ. ನಂಬರ್ ಆಫ್ ಎಲಿಮೆಂಟ್ಸ್ ಕೌಂಟಬಲ್ ಅಂದ್ರೆ ಫೈನೈಟ್, ಇನ್ಫೈನೈಟ್ ಅಂದ್ರೆ ವಿ ಕಾಂಟ್ ಮೇಕ್ ಅ ಪ್ರಿಡಿಕ್ಷನ್, ಅಂದ್ರೆ ಗೊತ್ತಾಗಲ್ಲ ನಮ್ಗೆ ಎಲ್ಲಿ ತನಕ ಅದ್ ಎಲಿಮೆಂಟ್ಸ್ ಹೋಗುತ್ತೆ ಅದ್ ಗೊತ್ತಿಲ್ಲ, ಅದನ್ನ ಇನ್ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ದೆನ್ ವಿ ಮೇಡ್ ಸ್ಪೋಕ್ ಅಬೌಟ್ ಇದು ಈಕ್ವಲ್ ಸೆಟ್ಸ್, ನಂಬರ್ ಆಫ್ ಸೆಟ್ಸ್ ಅಂದ್ರೆ ಇವಾಗ ಎವ್ರಿ ಎಲಿಮೆಂಟ್ ಆಫ್ ಎ ಎಲಿಮೆಂಟ್ ಅಂದ್ರೆ ಸೆಟ್ ಬಿ ನಲ್ಲೂ ಇದೆ, ಸೆಟ್ ಎ ನಲ್ಲೂ ಇದೆ ಅಂತ ಹೇಳಿದಾಗ ಅದನ್ನ ನಾವು ಏನಂತ ಹೇಳ್ತೀವಿ, ಈಕ್ವಲ್ ಸೆಟ್ ಅಂತ ಹೇಳ್ತೀವಿ. ಹಂಗೇನೆ ನಾವು ನೆಕ್ಸ್ಟ್ ಏನ್ ನೋಡಿದ್ವಿ, ಸಬ್ಸೆಟ್ಸ್ ನೋಡಿದ್ವಿ. ಓಕೆ, ಸಬ್ಸೆಟ್ ನೋಡಿದ್ವಿ. ಆಮೇಲೆ ಇನ್ನೇನ್ ನೋಡಿದ್ವಿ, ಸೂಪರ್ ಸೆಟ್ ನೋಡಿದ್ವಿ, ಪ್ರಾಪರ್ ಸಬ್ಸೆಟ್ ನೋಡಿದ್ವಿ. ಅದಾದ್ಮೇಲೆ ಇಂಟರ್ವೆಲ್ಸ್ ಕೂಡ ನೋಡಿದ್ವಿ. ನಾಳೆ ಬಂದ್ಬಿಟ್ಟು ಬೇರೆ ನೆಕ್ಸ್ಟ್ ನ ಕಂಟಿನ್ಯೂ ಮಾಡೋಣ. ಓಕೆನಾ? ಎಸ್, ಥ್ಯಾಂಕ್ ಯು.